ಬ್ಯೂಟಿಫುಲ್ ಬರ್ಡ್ಸ್, ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಳ್ತೀನಿ. ಸೊ ಇವತ್ತಿನ ರೀಡಿಂಗ್ ಸ್ವಲ್ಪ ಡಿಫ್ರೆಂಟ್ ಅಂತಂದರೆ ಮೈಂಡ್ ಬಾಡಿ ಸ್ಪಿರಿಟ್ ಇವತ್ತಿನ ರೀಡಿಂಗ್ ಮಾಡ್ತಾ ಇದ್ದೀನಿ. ತುಂಬ ದಿವಸದ ಮೇಲೆ ಇದು ಒಂದು ನನಗೆ ಚಾನಲ್ಡ್ ರೀಡಿಂಗ್ ಮಾಡಬೇಕು ಅಂತ. ಹಾಗಾಗಿ ಇವತ್ತು ನಾನು ನಿಮಗೋಸ್ಕರ ಮೈಂಡ್ ಬಾಡಿ ಸ್ಪಿರಿಟ್ ವಿಡಿಯೋನ ತೊಗೊಂಡು ಬಂದಿದ್ದೀನಿ. ಹಾಗೆ ಇದೊಂದು ಜನರಲ್ ರೀಡಿಂಗ್, ಸೊ ಎಲ್ಲನೂ ನಿಮಗೆ ರೆಸನೇಟ್ ಆಗುತ್ತೆ ಅಂತ ಹೇಳೋದಿಲ್ಲ. ಯಾವುದು ರೆಸನೇಟ್ ಆಗುತ್ತೆ ನೋಡಿ ಅದನ್ನು ಮಾತ್ರ ಇಟ್ಕೊಳ್ಳಿ, ಮಿಕ್ಕಿದ್ದನ್ನು ಬೇರೆಯವರಿಗೆ ಬಿಟ್ಬಿಡಿ. ಹಾಗೆ ಇವತ್ತಿನ ರೀಡಿಂಗ್ ನಾನು ಮೊದಲೇ ಶಫಲ್ ಮಾಡಿ ಇಟ್ಕೊಂಡಿದ್ದೀನಿ, ನೋಡ್ತಾ ಇರ್ಬೋದು. ಸೊ ಇದು ಮೈಂಡ್ ಬಾಡಿ ಸ್ಪಿರಿಟ್ ಆ್ಯಂಡ್ ನಿಮ್ಮ ಹೈಯರ್ ಸೆಲ್ಫಿಂದ ಏನು ಮೆಸೇಜ್ ಇದೆ ಅಂತ ನೋಡೋಣ. ಆಮೇಲೆ ಇದರಿಂದ ಏನು ಚಾನಲ್ಡ್ ಮೆಸೇಜಿಂದ ಏನು ಚಾನಲ್ ಇದೆ, ಹಾಗೆ ನಿಮಗೋಸ್ಕರ ಇಲ್ಲಿ 3 ನಾನು ಆಪ್ಷನ್ನ ಇಟ್ಕೊಂಡಿದ್ದೀನಿ. ಸೊ ಬನ್ನಿ ಇವಾಗ ಆಪ್ಷನ್ಗಳನ್ನು ನೋಡೋಣ. ಓಕೆ, ನಿಮ್ಮ ಮುಂದೆ 3 ಆಪ್ಷನ್ಸ್ ಇದೆ. ಆಪ್ಷನ್ ನಂಬರ್ 1 ವಿನಾಯಕ, ವಿಘ್ನ ನಿವಾರಕ, ವಿನಾಯಕ. ಆಮೇಲೆ ಇಲ್ಲಿ ಬ್ಯಾಲೆನ್ಸ್ ಅಂತ ಈ ಸ್ಟೋನ್ ಅಂತ ತಿಳಿಸುತ್ತೆ, ಅಂದರೆ ಇದು ನನಗೆ ಪಿಕಾಕ್ ಎನರ್ಜಿನ ಕೊಡ್ತಾ ಇದೆ. ಹಾಗೆ ಇಲ್ಲಿ ಕೂಡ ವಿಘ್ನ ನಿವಾರಕ ಗಣಪತಿ ಕೂಡ ಇಲ್ಲೂ ಇದ್ದಾರೆ. ಹಾಗೆ ಆಪ್ಷನ್ ನಂಬರ್ 3 ಈ ಒಂದು ಫೆದರ್ ಇದೆ. ಸೊ ಎಸ್, ಯಾವ ಕಾರ್ಡ್ ನಿಮ್ಮನ್ನು ಕರಿತಾ ಆದಷ್ಟು ಟೈಮ್ ತಗೊಳ್ಳಿ. ಓಕೆ, ಅವಸರದಲ್ಲಿ ನೀವು ಸೆಲೆಕ್ಟ್ ಮಾಡೋದಕ್ಕೆ ಹೋಗಬೇಡಿ. ನಿಮ್ಗೆ ಎಷ್ಟು ಟೈಮ್ ಬೇಕು ನೋಡಿ ಅಷ್ಟು ಟೈಮ್ ನೀವಿಲ್ಲಿ ತಗೊಳ್ಬಹುದು. ಓಕೆ, ಸೊ ಎಸ್, ಐ ಹೋಪ್ ನಿಮ್ಮ ಕಾರ್ಡನ್ನು ನೀವು ಪಿಕ್ ಮಾಡಿದ್ದೀರಾ ಅಂತ ಅಂದ್ಕೊಳ್ತೀನಿ. ಇವಾಗ ನಾನು ಆಪ್ಷನ್ ನಂಬರ್ 1 ಹೋಗ್ತಾ ಇದ್ದೀನಿ. ಹೆಲೋ, ಆಪ್ಷನ್ ನಂಬರ್ 1 ಯಾರೋ ಈ ವಿನಾಯಕನ ಚೂಸ್ ಮಾಡಿದ್ದೀರಾ. ನೋಡೋಣ ನಿಮ್ಮ ಮೈಂಡ್ ಬಾಡಿ ಸ್ಪಿರಿಟ್. ಸೊ ಇದು ಕಾಣ್ತಾ ಇದೆ ಅಂತ ಅಂದ್ಕೊಳ್ತೀನಿ. ಸೊ ಎಸ್, ಸ್ಟಾರ್ಟ್ ದ ರೀಡಿಂಗ್. ಇದನ್ನು ಕೊನೆಯದಾಗಿ ನೋಡೋಣ, ಹೈಯರ್ ಸೆಲ್ಫಿಂದ ಏನು ಗೈಡೆನ್ಸ್ ಇದೆ ಅಂತ. ಮೈಂಡ್, ವೆರಿ ನೈಸ್. ಐ ಥಿಂಕ್ ನೀವು ತುಂಬ ಕ್ಲಿಯರ್ ಕಮ್ಯುನಿಕೇಟರ್ ಅಂತ ಅನಿಸ್ತಾ ಇದೆ. ಮನಸ್ಸಲ್ಲಿ ಯಾವಾಗಲೂ ಹಾಗೆ ಯೋಚನೆ ಮಾಡ್ತೀರಾ, ಇಲ್ಲಾಂದರೆ ನೀವು ಇನ್ನೊಬ್ಬರ ಜೊತೆ ಮಾತಾಡಬೇಕಾದ್ರೆ ಕ್ಲಿಯರ್ ಕಮ್ಯುನಿಕೇಷನ್ ನಿಮಗೆ ಮೈಂಡಲ್ಲಿರುತ್ತೆ. ನಾನು ಇನ್ನೊಬ್ಬರ ಜೊತೆ ಮಾತಾಡಬೇಕಾದ್ರೆ ಕ್ಲಿಯರಾಗಿ ಕಮ್ಯುನಿಕೇಷನ್ ಮಾಡಬೇಕು ಅಂತ. ಸೊ ನಿಮ್ಮ ಮೈಂಡಲ್ಲಿ ಆ ಥರ ಇದೆ, ಲೈಕ್ ಮೈಂಡ್ ಆ ಥರ ಯೋಚನೆ ಮಾಡ್ತಾ ಇದೆ. ಯುವರ್ ಬಾಡಿ ಆ್ಯಂಡ್ ಯುವರ್ ಸ್ಪಿರಿಟ್. ಓಕೆ, ಆಪ್ಷನ್ ನಂಬರ್ 1. ಓಕೆ, ಆಪ್ಷನ್ ನಂಬರ್ 1 ನಿಮ್ಮ ಕಾರ್ಡ್ ಬಂದುಬಿಟ್ಟು ಕ್ವೀನ್ ಆಫ್ ಸೋರ್ಡ್ಸ್, 7 ಆಫ್ ಕಪ್ಸ್, 3 ಆಫ್ ಪೆಂಟಿಕಲ್ಸ್. ನಿಮ್ಮ ಮೈಂಡ್ ಹೇಗಿದೆ ಅಂತ ಅಂದರೆ ಕ್ಲಿಯರ್ ಕಮ್ಯುನಿಕೇಷನ್ ಕ್ಲಿಯರಾಗಿ ಮಾಡುವಂಥದ್ದು. ಹಾಗೆ ಇದು ಥಾಟ್ಸ್ ಬಗ್ಗೆ ತಿಳಿಸುತ್ತೆ. ನಮ್ಮ ಥಾಟ್ಸ್ ಆಗಿರಬಹುದು, ನಾವು ಯಾವ ಥರ ಯೋಚನೆ ಮಾಡ್ತೀವಿ ನಮ್ಮ ಬಗ್ಗೆ, ಇನ್ನೊಬ್ಬರ ಬಗ್ಗೆ. ಸೊ ಇದು ಅದು ತಿಳಿಸ್ತಾ ಇದೆ, ಕ್ವೀನ್ ಆಫ್ ಸೋರ್ಡ್ಸ್. ಓಕೆ, ಆ್ಯಂಡ್ ಕ್ವೀನ್ ಆಫ್ ಸೋರ್ಡ್ಸಿಂದ ನನಗೆ ಏನಿಲ್ಲಿ ತಿಳಿಸ್ತಾ ಇದೆ ಅಂತಂದರೆ, ನೀವು ಕೆಲವೊಂದು ವಿಷಯಗಳನ್ನು ಮೈಂಡ್ ಮೂಲಕ ಡಿಸಿಷನ್ನ ತೊಗೊಳ್ತೀರಾ. ಬಿಕಾಸ್ ಕ್ವೀನ್ ಆಫ್ ಸೋರ್ಸ್ ಒಳ್ಳೆ ರೀತಿಯ ಡಿಸಿಷನ್ ತೊಗೊಳ್ಳೋಳೆ. ಓಕೆ, ಬಟ್ ಕೆಲವೊಮ್ಮೆ ಹೇಗಾಗುತ್ತೆ ಅಂತಂದರೆ, ನಾವು ಎಲ್ಲ ವಿಷಯನ ನಮ್ಮ ಮೈಂಡ್ ಮೂಲಕನೇ ಡಿಸಿಷನ್ನ ತೊಗೊಳಕ್ಕಾಗೋದಿಲ್ಲ. ಓಕೆ, ಸೊ ಇಲ್ಲಿ 7 ಆಫ್ ಕಪ್ಸ್ ಏನು ಹೇಳ್ತಾ ಇದೆ ಅಂತಂದರೆ, ನಿಮ್ಮ ಬಾಡಿ ಏನು ಹೇಳ್ತಾ ಇದೆ ಅಂತಂದರೆ, ಫಾಲೋ ಯುವರ್ ಹಾರ್ಟ್. ನಿಮ್ಮ ಮನಸ್ಸು ಏನು ಹೇಳುತ್ತೆ, ನಿಮಗೆ ತುಂಬ ಆಪರ್ಚುನಿಟೀಸ್ ಇರಬಹುದು. ಓಕೆ, ತುಂಬ ಆಪರ್ಚುನಿಟೀಸ್ ಇರ್ಬೋದು. ಲೈಕ್ ನೀವು ಫಾರ್ ಎಕ್ಸಾಂಪಲ್ ಇವಾಗ ವೆಯ್ಟ್ ಗೇನ್ ಮಾಡಬೇಕು ಅಂತ ಇದ್ದೀರಾ ಅಂತ ಇಟ್ಕೊಳ್ಳೋಣ. ಇಲ್ಲಾಂದರೆ ವೆಯ್ಟ್ ಲಾಸ್ ಮಾಡೋದಕ್ಕೆ, ವೆಯ್ಟ್ ಗೇನ್ ಮಾಡೋದಕ್ಕಿರಬಹುದು. ಇಲ್ಲಾಂದರೆ ಯಾವುದೇ ರೀತಿಯಾದಂತಹ ಒಂದು ವಿಷಯನ ಕಲಿಯೋದಕ್ಕೆ ಕೂಡ ಆಗಿರಬಹುದು. ವಾಟ್ ಎವರ್ ನಿಮ್ಮ ಕರೆಂಟ್ ಸಿಚುವೇಷನಲ್ಲಿ ಏನಿದೆ ನೋಡಿ ಅದನ್ನು ಹೇಳ್ತಾ ಇದ್ದೀನಿ. ಬಟ್ ನಿಮ್ಮಲ್ಲಿ ತುಂಬ ಆಪ್ಷನ್ಸ್ ಇದೆ, ನಿಮ್ಗೆ ಗೊತ್ತಾಗ್ತಾ ಇಲ್ಲ ಯಾವುದನ್ನು ನಾನು ಚೂಸ್ ಮಾಡಲಿ ಅಂತ. ನಿಮ್ಮ ಬಾಡಿಯಲ್ಲಿ ನಿಮಗೆ ಇಂಡಿಕೇಶನ್ ಕೊಡ್ತಾ ಇದೆ ಏನು ಅಂತಂದರೆ, ಫಾಲೋ ಯುವರ್ ಹಾರ್ಟ್ ಅಂತಂದರೆ ನಿಮ್ಮ ಇಂಟ್ಯೂಷನ್ ಏನು ಹೇಳುತ್ತೆ ನೋಡಿ ಅದನ್ನು ಕೇಳೋದಕ್ಕೆ ಹೇಳ್ತಾ ಇದ್ದಾರೆ. ಐ ಫೀಲ್ ಲೈಕ್ ಇಲ್ಲಿ ನನಗೆ ಸ್ಟಕ್ ಎನರ್ಜೀಸ್ ಕಾಣ್ತಾ ಇದೆ. ಓಕೆ, ಅಂದರೆ ಇಲ್ಲಿ ನಿಮ್ಮ ಫಾಲೋ ಯುವರ್ ಹಾರ್ಟ್ ಅಂದರೆ ಇಲ್ಲಿ ನಿಮಗೆ ಪೀಸ್ ಆಫ್ ಮೈಂಡ್ ಅಗತ್ಯ ಇದೆ, ನಿಮ್ಮ ಕೆಲವೊಮ್ಮೆ ನೀವು
ಕ್ವೀನ್ ಆಫ್ ಸೋಟ್ಸ್ ಆಗ್ತೀರಾ ಅಂತಂದರೆ ಒಂದೇ ಸಲ ಹೇಳಿಬಿಡ್ತೀರ ಯಾವುದು ಯಾರಿಗೆ ಹೇಗೆ ಮಾತಾಡಬೇಕು ನೋಡಿ, ಅದು ಒಂದೇ ಸಲ ಹೇಳಿಬಿಡೋದು. ಸೊ ಮುಂದೆ ಇರೋರು ಅವರಿಗೆ ಬೇಸರ ಆಗೋದಿಲ್ವೋ ಅದು ನೀವು ನೋಡೋದಿಲ್ಲ. ಕೆಲವೊಮ್ಮೆ ಆ ಥರ ಆಗುತ್ತೇನೋ, ನಾವು ಕೆಲವೊಮ್ಮೆ ಬೇಕು ಅಂತ ಮಾಡೋದಿಲ್ಲ, ಕೆಲವೊಮ್ಮೆ ಆಗೋಗುತ್ತೆ, ಅದಕ್ಕೇನು ಮಾಡೋದಕ್ಕೆ ಆಗೋದಿಲ್ಲ. ಸೊ ಕೆಲವೊಂದು ನಿಮ್ಮ ಜೀವನದಲ್ಲಿ ಕೆಲವೊಂದು ಡಿಸಿಷನ್ನ ನೀವು ಮೈಂಡ್ ಮೂಲಕ ತಗೊಳ್ತೀರಾ. ಆಗ ಏನಾಗುತ್ತೆ ಅಂತಂದರೆ ಯು ವಿಲ್ ಫೀಲ್ ಲಾಸ್ಟ್. ನಿಮಗೆ ಲಾಸ್ಟ್ ಅಂತ ಅನಿಸುತ್ತೆ, ಇಲ್ಲಾಂದರೆ ನಾನು ತೊಗೊಂಡ ಡಿಸಿಷನ್ನಲ್ಲಿ ಸರಿ ಇಲ್ವೋ ಅಂತ ಅನಿಸುತ್ತೆ. ಬಟ್ ಈ ಕ್ವೀನ್ ಆಫ್ ಸೋಟ್ಸ್ ಏನು ಅಂತಂದರೆ ಸರಿಯಾದ ನಿರ್ಧಾರಗಳನ್ನು ತಗೊಳ್ತಾಳೆ ಅವಳು. ಬಟ್ ಕೆಲವೊಮ್ಮೆ ನಮಗೆ ಹೇಗಾಗುತ್ತೆ ಅಂತಂದರೆ ವಿ ಶುಡ್ ಲಿಸನ್ ಅವರ್ ಇಂಟ್ಯೂಷನ್. ಓಕೆ, ಸೊ ಇಲ್ಲಿ 7 ಆಫ್ ಕಪ್ಸ್ ಅದರ ಬಗ್ಗೆ ಹೇಳ್ತಾ ಇದೆ. ಓಕೆ, ಆ್ಯಂಡ್ ಇದು ಕೇತುನ ರಿಪ್ರೆಸೆಂಟ್ ಮಾಡುತ್ತೆ. ಓಕೆ, ಆ್ಯಂಡ್ ಇಲ್ಲಿ ನೆಗೆಟಿವಿಟಿ ನಿಮ್ಮ ಬಾಡಿಗೆ ನೆಗೆಟಿವಿಟಿನ ಹಾವಿಯಾಗೋದಕ್ಕೆ ಬಿಡಬೇಡಿ. ಓಕೆ, ಕೆಲವೊಂದು ಥಾಟ್ಸಿಂದ ಆಗಿರಬಹುದು, ಕೆಲವರು ಹೇಳೋದನ್ನು ನಾವು ಕೇಳ್ತೀವಿ ಅದರಿಂದಾಗಿರಬಹುದು, ಕೆಲವೊಂದು ವೀಡಿಯೋಸ್ಗಳನ್ನು ನಾವು ನೋಡ್ತೀವಿ, ಅದರಿಂದ ನಮಗೆ ನೆಗೆಟಿವಿಟಿ ನಮ್ಮ ಮೈಂಡ್ ಒಳಗೆ ನೆಗೆಟಿವಿಟಿ ಹೋಗುತ್ತೆ. ಸೊ ಅದು ಫುಲ್ ಬಾಡಿಗೆ ಒಳಗೆ ಫುಲ್ ಹೋಗುತ್ತೆ ಸೊ ಅದಕ್ಕೆ ಇಲ್ಲಿ ನಿಮ್ಮ ಮೈಂಡ್ ಬಾಡಿ ಏನು ಹೇಳ್ತಾ ಇದೆ ಅಂತಂದರೆ ನಿನ್ನಲ್ಲಿ ತುಂಬ ಆಪ್ಷನ್ಸ್ ಇರಬಹುದು, ನಿನ್ನಲ್ಲಿ ತುಂಬ ಆಪರ್ಚುನಿಟೀಸ್ ಇರಬಹುದು, ಬಟ್ ನೀನು ಫಾಲೋ ಯುವರ್ ಹಾರ್ಟ್, ನಿನ್ನ ಇಂಟ್ಯೂಷನ್ ಏನು ಹೇಳುತ್ತೆ ನೋಡಿ ಅದನ್ನು ಫಾಲೋ ಮಾಡೋದಕ್ಕೆ ಹೇಳ್ತಾ ಇದ್ದಾರೆ. ಬಿಕಾಸ್ ಇಲ್ಲಿ ಬಾಡಿ ನೋಡಿ ಫುಲ್ ಬ್ಲ್ಯಾಕ್ ಆಗೋಗಿದೆ. ಸೊ ಫುಲ್ ಬ್ಲ್ಯಾಕ್ ಇದೆ ನೆಗೆಟಿವಿಟಿ. ಸೊ ನೀವು ಯೋಚನೆ ಮಾಡುವಂತಹ ನೆಗೆಟಿವಿಟಿ ಆಗಿರಬಹುದು. ಸೊ ಈ ಸಮಯದಲ್ಲಿ ಏನು ಮಾಡಬೇಕು ಅಂತ ಅಂದರೆ ನೀವು ಟೇಕ್ ರೆಸ್ಟ್, ನಿಮ್ಮ ಪೀಸ್, ಆದಷ್ಟು ಪೀಸ್ನ ಚೂಸ್ ಮಾಡಬೇಕು ಇಲ್ಲಿ ನೀವು. ಓಕೆ, ಆ್ಯಂಡ್ ನಿಮ್ಮ ಸ್ಪಿರಿಟ್ ಹೇಳ್ತಾ ಇದೆ ಏನು ಅಂತಂದರೆ ನೀವು ತೊಗೊಂಡಂಥ ಆಪ್ಷನ್ಸಲ್ಲಿ ನಿಮಗೆ ಯಾವತ್ತೂ ಡೌಟ್ ಇರಬಾರ್ದು. ಓಕೆ, ಆ ಥರ ಆಪ್ಷನ್ನ ನೀವು ಚೂಸ್ ಮಾಡಬೇಕು. 7 ಆಫ್ ಕಪ್ಸ್ ಅದನ್ನ ಹೇಳ್ತಾ ಇದೆ. ನಮ್ಮ ಬಾಡಿ ಆ ಥರ ಇಂಡಿಕೇಶನ್ ಕೊಡ್ತಾ ಇದ್ರೆ ಅಂತಂದರೆ ಫಾಲೋ ಯುವರ್ ಹಾರ್ಟ್, ನಿನ್ನ ಮನಸ್ಸು ಏನು ಹೇಳುತ್ತೋ ಅದನ್ನು ಸರಿಯಾಗಿ ಚೂಸ್ ಮಾಡಿದ ನಂತರ ಅದರ ಮೇಲೆ ಡೌಟ್ ಮಾಡಬಾರ್ದು. ಓಕೆ, ಆ್ಯಂಡ್ ಇಲ್ಲಿ 5 ಆಫ್ ಪೆಂಟಿಕಲ್ಸ್ ಏನು ಹೇಳ್ತಾ ಇದೆ ಅಂತಂದರೆ ಮುಂದೆ ಹೋಗ್ತಾ ಇರೋದಕ್ಕೆ ಇದು ನಿಮಗೆ ಭರವಸೆನ ಕೊಡ್ತಾ ಇದೆ. ನಿಮ್ಮ ಸ್ಪಿರಿಟ್ ಏನಿದೆ ನೋಡಿ ಅದು ಭರವಸೆನ ಕೊಡ್ತಾ ಇದೆ, ಏನೂ ಆಗೋದಿಲ್ಲ, ನೀನು ಚೂಸ್ ಮಾಡಿದಂತಹ ಆಪ್ಷನ್ನಲ್ಲಿ ಡೌಟ್ ಮಾಡಬೇಡ, ಮುಂದೆ ಹೋಗ್ತಾ ಇರು ಅಂತ. ಬಿಕಾಸ್ 5 ಆಫ್ ಪೆಂಟಿಕಲ್ಸ್ ಮೇಲೆ ಬರೋದು 6 ಆಫ್ ಪೆಂಟಿಕಲ್ಸ್ ಅಲ್ವಾ. 6 ಆಫ್ ಪೆಂಟಿಕಲ್ಸಲ್ಲಿ ಅವನು ತುಂಬ ದುಡಿದು ಇನ್ನೊಬ್ರಿಗೆ ಕೂಡ ಹೆಲ್ಪ್ ಮಾಡ್ತಾನೆ. 6 ಆಫ್ ಪೆಂಟಿಕಲ್ಸ್ನ ನೀವು ಟ್ರೆಡಿಷ್ನಲಲ್ಲಿ ಟ್ಯಾರೋದಲ್ಲಿ ನೋಡಿದರೆ ನಿಮ್ಗೆ ಗೊತ್ತಿರ್ಬೋದು ಇನ್ನೊಬ್ಬರಿಗೆ ಹೆಲ್ಪ್ ಮಾಡುವಂಥದ್ದು, ಇಲ್ಲಾಂದರೆ ಬೇರೆಯವರು ನಿಮಗೂ ಇಲ್ಲಿ ಹೆಲ್ಪ್ ಮಾಡಬಹುದು. ಓಕೆ, ಇನ್ನು ಹೆಲ್ಪ್ ಮಾಡ್ಬೋದು. ನಿಮ್ಮ ಸ್ಪಿರಿಟ್ ಹೇಳ್ತಾ ಇದೇನೋ ಸುತ್ತಮುತ್ತ ಸರಿಯಾಗಿ ನೋಡೋದಕ್ಕೆ ಹೇಳ್ತಾ ಇದ್ರೆ ಬೇರೆ ಯಾರತ್ತಾದರೂ ನಿಮಗೇನೋ ನೆರವು ಸಿಗಬಹುದು ಅನ್ನೋದನ್ನು ಕೂಡ. ಕ್ವೀನ್ ಆಫ್ ಸೋಟ್ಸ್ ನಿಮ್ಮ ಮನೆಯಲ್ಲಿರುವ ಯಾರಾದ್ರದ್ದು ವ್ಯಕ್ತಿ ಬಗ್ಗೆ ಕೂಡ ತಿಳಿಸಬಹುದು. ಸೊ ಅವರಿಂದ ನೀವು ಹೆಲ್ಪ್ ಕೂಡ ತೊಗೊಳ್ಬಹುದು. ಓಕೆ, ಸರಿಯಾಗಿ ಕಮ್ಯುನಿಕೇಷನ್ ಕೂಡ ನೀವಿಲ್ಲಿ ಮಾಡಬಹುದು. ಆ ಥರ ಇಲ್ಲಿ ನನಗೆ ಫೀಲ್ ಆಗ್ತಾ ಇದೆ. ಮುಂದೆ ಹೋಗ್ತಾ ಇದೆ ಬಿಕಾಸ್ ಇಲ್ಲಿ 5 ಆಫ್ ಪೆಂಟಿಕಲ್ಸ್ ಇದೆ ಅಲ್ವಾ, ಮೇಲೆ 5 ಆಫ್ ಪೆಂಟಿಕಲ್ಸ್ ಇದೆ. ಇವರು ನೋಡ್ತಾ ಇಲ್ಲ, ಬಟ್ ಈ ವ್ಯಕ್ತಿ ಮೇಲೆ ನೋಡಿದರೆ ಮೇ ಬಿ 5 ಆಫ್ ಪೆಂಟಿಕಲ್ಸ್ ಸಿಗಬಹುದು ಅಲ್ವಾ. ಸೊ ಇಟ್ಸ್ ಮೀನ್ ದಟ್ ಹೆಲ್ಪ್ ಖಂಡಿತವಾಗ್ಲೂ ಇದೆ ನಿಮಗೆ. ಸೊ ನಿಮ್ಮ ಸ್ಪಿರಿಟ್ ಹೇಳ್ತಾ ಇದೇನೋ ಹೆಲ್ಪ್ ಇದೆ, ಬೇಕಾದರೆ ನೀವು ಹೆಲ್ಪ್ ಕೂಡ ಕೇಳ್ಬೋದು. ನಿಮ್ಮ ಹೈಯರ್ ಸೆಲ್ಫ್ ಏನು ಹೇಳುತ್ತೆ ನೋಡ. ಓ ಮೈ ಗಾಡ್, ಸೀರಿಯಸ್ಲಿ ಫ್ರೆಂಡ್ ನಾನು ಹೇಳ್ತೀನಿ, ನಾನು ಇದನ್ನು ಓ ಮೈ ಗಾಡ್ ಡಾಗ್ intuition. Okay, trust your instincts. You have clear vision of things to come and you are being guided. You are in the right directions. Okay, so ಯಾರಿಗಿಲ್ಲಿ ಕನ್ಫ್ಯೂಷನ್ಸ್ ಇತ್ತು ನೋಡಿ, ಲೈಕ್ ನನ್ನ ಇಂಟ್ಯೂಷನ್ ಸರಿ ಇದೆಯೋ ಇಲ್ವೋ ಅಂತ ಯಾರು ಇಲ್ಲಿ ಅಂದರೆ ನಾನು ಹೋಗುವಂತಹ ಪಾತ್ ಏನಿದೆ ನೋಡಿ ಸರಿ ಇದೆಯೋ ಇಲ್ವೋ ಅನ್ನೋರಿಗೆ ಇದು ಕ್ಲಿಯರ್ ಸ್ಪಿರಿಟಿಂದ ಕ್ಲಿಯರ್ ಮೆಸೇಜ್ ದ್ಯಾಟ್ ಯು ಆರ್ ಇನ್ ದ ರೈಟ್ ಡೈರೆಕ್ಷನ್. ಸೊ ನಿಮ್ಮ ಇಲ್ಲಿ ಕೂಡ ಇವರು ಹೋಗ್ತಾ ಇದ್ದಾರೆ. ಸೊ ಅವರ ಡೈರೆಕ್ಷನ್ಸ್ಗೆ ಹೋಗ್ತಾ ಇದ್ದಾರೆ ಅಲ್ವಾ. ಸೊ ಹಾಗೆ ಓ ಮೈ ಗಾಡ್ ಡಾಗ್. ಸೊ ಮೇ ಬಿ ನಿಮಗೆ ಸೈನ್ ಸಿಗ್ಬೋದು ಡಾಗ್. ಓಕೆ, ಡಾಗನ್ನು ಐ ಹೋಪ್ ನಾನು ಸ್ವಲ್ಪ ಕೆಳಗಡೆ ಇರ್ತೀನಿ ಹೀಗೆ. ಓಕೆ, ಸೊ ನೆಕ್ಸ್ಟ್ ನಿಮ್ಮ ಹೈಯರ್ ಸೆಲ್ಫಿಂದ ಏನು ಮೆಸೇಜ್ ಇದೆ ನೋಡೋಣ. ವಾವ್, ನೇವಿಗೇಟಿಂಗ್ ಬೈ ದ ಸ್ಟಾರ್ಸ್, ಫಾಲೋ ಯುವರ್ ಬ್ಲೇಸ್. ಅಫ್ಕೋರ್ಸ್ ಇದು ಕೂಡ ಇಂಟ್ಯೂಷನ್ ಬಗ್ಗೆ ತಿಳಿಸ್ತಾ ಇದೆ. ನಾವು ಫಾಲೋ ಯುವರ್ ಹಾರ್ಟ್,
ಇದು ನಾರ್ತ್ ನೋಡ್ ಬಗ್ಗೆ ತಿಳಿಸ್ತಾ ಇದೆ ನಿಮಗೆ. ನಾರ್ತ್ ಸ್ಟಾರ್, ನಿಮ್ಮ ನಾರ್ತ್ ಸೈನ್ ಏನಿದೆ ನೋಡಿ, ಅದನ್ನು ನೋಡಿ, ಅದು ನಿಮಗೆ ತಿಳಿಸುತ್ತೆ ನಿಮ್ಮ ಲೈಫ್ ಪರ್ಪಸ್ ಏನು ಅಂತ ಹೇಳಿಬಿಟ್ಟು. ಸೊ ಇದು ಅದರ ಬಗ್ಗೆನೇ ತಿಳಿಸ್ತಾ ಇದೆ. ಫಾಲೋ ಯುವರ್ ಬ್ಲೆಸ್, ಫಾಲೋ ಯುವರ್ ಬ್ಲೆಸ್. ಓ ಮೈ ಗಾಡ್. ಕೆಲವೊಮ್ಮೆ ಸ್ಪಿರಿಟ್ ಯಾವ ಥರ ಮೆಸೇಜ್ ಕೊಡುತ್ತೆ ಅಂತಂದರೆ ಫ್ರೆಂಡ್ಸ್, ಇದು ಕೂಡ ಇಂಟ್ಯೂಷನ್ ಬಗ್ಗೆನೇ ತಿಳಿಸುತ್ತೆ, ಇದು ಕೂಡ ಡೈರೆಕ್ಷನ್ ಬಗ್ಗೆನೇ ತಿಳಿಸ್ತಾ ಇದ್ದಾರೆ. ಕಾನ್ಫಿಡೆಂಟ್ ಇರಲಿ ನಿಮ್ಮ ಜೀವನದಲ್ಲಿ, ಕಾನ್ಫಿಡೆಂಟ್ ಅನ್ನೋದಿರಲಿ. ಫಾಲೋ ಯುವರ್ ಬ್ಲಿಸ್, ನಿಮ್ಮ ಗಟ್ ಫೀಲಿಂಗ್ ಏನು ಹೇಳ್ತಾ ಇದೆ ನೋಡಿ, ಅದನ್ನು ಫಾಲೋ ಮಾಡಿ. ಆಪ್ಷನ್ ನಂಬರ್ 1. ಓಕೆ, ಅದನ್ನು ಫಾಲೋ ಮಾಡಿ. ಆ್ಯಂಡ್ ಲುಕ್ ಎಟ್ ದ ಪಿಕ್ಚರ್, ಎಷ್ಟು ಚೆನ್ನಾಗಿದೆ ಅಲ್ವಾ? ವೆರಿ ನೈಸ್. ಸೊ ಎಸ್, ನಿಮ್ಮ ಗಟ್ ಫೀಲಿಂಗ್ ಏನು ಹೇಳುತ್ತೆ ಅದನ್ನು ಫಾಲೋ ಮಾಡಿ, ಅದು ನಿಮ್ಮ ಡೈರೆಕ್ಷನ್ನ ತಿಳಿಸುತ್ತೆ. ಹಾಗೆ ನೀವು ಹೋಗುವಂತಹ ಡೈರೆಕ್ಷನ್ ಏನಿದೆ ನೋಡಿ, ಯು ಆರ್ ಆನ್ ರೈಟ್ ಪಾತ್. ಕಾನ್ಫಿಡೆಂಟಾಗಿ ಮುಂದೆ ಹೋಗಿ. ಓಕೆ, ಸೊ ಫೈನಲಿ ನಿಮ್ಮ ಇದರಿಂದ ನೋಡೋಣ ಏನು ಮೆಸೇಜ್ ಬರುತ್ತೆ ನಿಮಗೆ ಅಂತ ಹೇಳಿಬಿಟ್ಟು. ಓಕೆ, ಸೊ ಆಪ್ಷನ್ ನಂಬರ್ 1. ಥ್ಯಾಂಕ್ ಯು ಸ್ಪಿರಿಟ್, ಥ್ಯಾಂಕ್ ಯು ಸೋ ಮಚ್. ಐ ಲವ್ ಯು ಸೋ ಮಚ್. ಥ್ಯಾಂಕ್ ಯು. ಓಕೆ, ಫಸ್ಟ್ ಮೆಸೇಜ್ ಆಲಿಸು. ಲಿಸನ್. ಎಸ್, ಲಿಸನ್ ಯುವರ್ ಇಂಟ್ಯೂಷನ್. ಆಪ್ಷನ್ ನಂಬರ್ 1. ನಿಮ್ಮ ಇಂಟ್ಯೂಷನ್ ಏನು ಹೇಳುತ್ತೆ ನೋಡಿ, ಅದನ್ನು ಕೇಳಿ. ದಾನ ಪುಣ್ಯ. ಓಕೆ, ದಾನ ಮಾಡುವಂಥದ್ದು. ಬಿಕಾಸ್ ನಾನಿಲ್ಲಿ 6 ಆಫ್ ಪೆಂಟಿಕಲ್ಸ್ ಎನರ್ಜಿ ಹೇಳಿದೆ ಅಲ್ವಾ, 6 ಆಫ್ ಪೆಂಟಿಕಲ್ಸ್ ಅದೇ ಥರ ದಾನ ಮಾಡುವಂಥದ್ದು. ಓಕೆ, ಸೊ ನಿಮ್ಮಲ್ಲಿದ್ದರೆ ಯಾರಿಗಾದರೂ ದಾನ ಮಾಡಿ. ಓಕೆ, ತಾಳ್ಮೆ, ಅಫ್ಕೋರ್ಸ್ ಪೇಷನ್ಸ್ ಈಸ್ ವೆರಿ ಇಂಪಾರ್ಟೆಂಟ್. ಸೊ ಇದು ನ್ಯಾವಿಗೇಟಿಂಗ್ ಬೈ ದ ಸ್ಟಾರ್ಸ್, ಇದು ಅದರ ಬಗ್ಗೆನೇ ತಿಳಿಸುತ್ತೆ. ಪೇಷನ್ಸ್ ಇರಲಿ. ಓಕೆ, ಸೌಂದರ್ಯ. ಓಕೆ, ನಿಮ್ಮ ಸೌಂದರ್ಯದ ಮೇಲೂ ಕೂಡ ಸ್ವಲ್ಪ ಗಮನ ಹರಿಸಿ. ಬಿಕಾಸ್ ನಾನು ಇವಾಗಷ್ಟೇ ಹೇಳಿದೆ ಅಲ್ಲ, ವೈಟ್ ಲೂಸ್ ಮಾಡಬೇಕಾದ್ರೆ, ವೈಟ್ ಗೇನ್ ಮಾಡಬೇಕಾದ್ರೆ ತುಂಬ ನಿಮಗೆ ಆಪ್ಷನ್ ಸಿಗಬಹುದು. ಸೊ ನಿಮ್ಮ ಇಂಟ್ಯೂಷನ್ ಏನು ಹೇಳುತ್ತೆ ಅದನ್ನು ಚೂಸ್ ಮಾಡಿ. ನೆಮ್ಮದಿಯ, ಪೀಸ್ಫುಲ್ ಲೈಫ್, ಸೊ ಅದ್ರ ಬಗ್ಗೆ ಹೇಳ್ತಾ ಇದೆ. ಜ್ಞಾನೋದಯ. ಓಕೆ, ಇಲ್ಲಿ ಜ್ಞಾನೋದಯ ಇದೆ. ಓಕೆ, ಆ್ಯಂಡ್ ಟ್ಯಾರೋಟ್ ರೀಡಿಂಗ್. ಓಕೆ, ಟ್ಯಾರೋಟ್ ರೀಡಿಂಗ್. ಕೆಲವರಿಗೆ ಟ್ಯಾರೋ ರೀಡಿಂಗ್ ತುಂಬ ಏನು ಹೇಳ್ತಾರೆ, ತುಂಬ ಟ್ಯಾರೋ ರೀಡ್ ನೋಡ್ತಾ ಇರಬಹುದು ಕೆಲವರು. ಸೊ ಇಲ್ಲಿ ನಿಮ್ಮ ಇಂಟ್ಯೂಷನ್ ಹೇಳ್ತಾ ಇದೆ, ನಿಮ್ಮ ಇಂಟ್ಯೂಷನ್ನ ಫಾಲೋ ಮಾಡಿ, ಹೆಚ್ಚು ಟ್ಯಾರೋ ರೀಡಿಂಗ್ನ ಚೂಸ್ ಮಾಡಬೇಡಿ ಅಂತ. ಕಾನ್ಸಿಕ್ವೆನ್ಸಸ್. ಓಕೆ, ಪರಿಣಾಮಗಳು. ಸೊ ಎಸ್, ಪರಿಣಾಮಗಳು. ಅದರಿಂದ ನಿಮಗೆ ಪರಿಣಾಮಗಳನ್ನು ನೀವು ಎದುರಿಸಬಹುದು. ಅಂದರೆ ನಿಮ್ಮ ಇಂಟ್ಯೂಷನ್ ಬ್ಲಾಕ್ ಆಗ್ಬೋದು, ಬಿಕಾಸ್ ನೀವು ನಿಮ್ಮ ಇಂಟ್ಯೂಷನ್ನ ಫಾಲೋ ಮಾಡೋದಿಲ್ವಲ್ಲ. ಹಾಗಾಗಿ ವಿಶ್ರಾಂತಿ. ಓಕೆ, ರೆಸ್ಟ್. ನಾನು ಯಾವಾಗಷ್ಟೇ ಹೇಳಿದೆ ರೆಸ್ಟ್. ಓಕೆ, ಅಂತಂದರೆ ಇಲ್ಲಿ ಮೆಡಿಟೇಷನ್ ಅಗತ್ಯ ಇದೆ. ಆಪ್ಷನ್ ನಂಬರ್ 1. ಸೊ ನಿಮ್ಮ ಇಂಟ್ಯೂಷನ್ನ ಫಾಲೋ ಮಾಡಿ. ಓಕೆ, ಇನ್ಸೆನ್ಸ್. ಓಕೆ, ಇಲ್ಲಿ ನೀವು ಅಗರಬತ್ತಿನ ಮನೆಯಲ್ಲಿ ಇಡಬಹುದು. ಇಲ್ಲ ಅಂದರೆ ನೀವು ಆಯಿಲ್ಸ್ ಎಲ್ಲ ಬರುತ್ತೆ ಅಲ್ವಾ, ಸೆಂಟೆಡ್ ಆಯಿಲ್ಸ್, ಅದನ್ನೆಲ್ಲ ಅದನ್ನು ಇಟ್ಕೊಂಡು ನೀವು ಇಂಟೆನ್ಷನ್ನ ಕ್ರಿಯೇಟ್ ಮಾಡ್ಬೋದು. ಓಕೆ, ಸೊ ಐ ಆಮ್ ಹೆಲ್ದಿ. ಈ ಅಫರ್ಮೇಷನ್ ನಿಮಗೆ ತುಂಬ ಚೆನ್ನಾಗಿರುತ್ತೆ. ಆಪ್ಷನ್ ನಂಬರ್ 1ಗೆ. ಡಾಗ್ ಆ್ಯಂಡ್ ಕ್ಯಾಟ್. ವಾವ್, ಡಾಗ್. ನಿಮಗೆ ಡಾಗ್ ಇದರಲ್ಲಿ ಕೂಡ ಬಂದಿದೆ ಅಲ್ವಾ. ಸೊ ಡಾಗ್ ಆ್ಯಂಡ್ ಕ್ಯಾಟ್. ಹೆಚ್ಚಾಗಿ ನಿಮಗೆ ಡಾಗ್ ನೋಡೋದಕ್ಕೆ ಸಿಗಬಹುದು, ಕ್ಯಾಟ್ ಕೂಡ ನೋಡೋದಕ್ಕೆ ಸಿಗಬಹುದು. ಓಕೆ, ಸೊ ಅದು ಅದರ ಬಗ್ಗೆ ಕೂಡ ತಿಳಿಸ್ತಾ ಇದೆ ಇಲ್ಲಿ. ಏಂಜಲ್ಸ್. ಓಕೆ, ಏಂಜಲ್ಸ್ ಆಲ್ವೇಸ್ ವಿತ್ ಯು. ಓಕೆ, ಏಂಜಲ್ಸ್ ಯಾವಾಗಲೂ ನಿಮ್ಮ ಜೊತೆ ಇರ್ತಾರೆ. ಆಪ್ಷನ್ ನಂಬರ್ 1. ಚಮತ್ಕಾರ, ಮಿರಕಲ್ಸ್. ಖಂಡಿತವಾಗ್ಲೂ ಮಿರಕಲ್ಸ್ ನಡೆಯುತ್ತೆ. ಆಪ್ಷನ್ ನಂಬರ್ 1. ನಿಮಗೆ ನಿಮ್ಮ ಮೇಲೆ ವಿಶ್ವಾಸ ಇರಬೇಕು. ಓಕೆ, ಸೊ ಎಸ್, ಇದಿಷ್ಟು ಆಪ್ಷನ್ ನಂಬರ್ 1. ಐ ಹೋಪ್ ಇದರಿಂದ ಗೈಡೆನ್ಸ್ ತೊಗೊಂಡಿರ್ತೀರಂತ ಅಂದ್ಕೊಳ್ತೀನಿ. ಆ್ಯಂಡ್ ಎಸ್, ಸಿಗೋಣ ನೆಕ್ಸ್ಟ್ ರೀಡಿಂಗ್. ಅಂಟಿಲ್ ದೆನ್ ಟೇಕ್ ಕೇರ್, ಬಾಯ್. ಆಪ್ಷನ್ ನಂಬರ್ 2, ಯಾರು ಈ ಒಂದು ಚಾಮ್ನ ಚೂಸ್ ಮಾಡಿದ್ದೀರಾ, ಇದು ನನಗೆ ಪಿಕಾಕ್ ಎನರ್ಜಿನ ಕೊಡ್ತಾ ಇದೆ. ಹಾಗೆ ಇದು ಸೆಲ್ಫ್ ಲವ್ ಬಗ್ಗೆ ಕೂಡ ತಿಳಿಸುತ್ತೆ. ಸೊ ಇದನ್ನು ನೋಡಿದಾಗ ನನಗೆ ಪಿಕಾಕ್ ನೋಡಿ, ಅದು ಚೆನ್ನಾಗಿ ಕ್ಲೀನ್ ಮಾಡುತ್ತೆ, ಅದರ ಬಾಡಿನ ತುಂಬ ಚೆನ್ನಾಗಿ ಇಟ್ಕೊಳ್ಳುತ್ತೆ. ಸೊ ನನಗಿದು ಅದರ ಬಗ್ಗೆ ಕಾಣ್ತಾ ಇದೆ. ಸೊ ಬನ್ನಿ ಇವಾಗ ನಿಮ್ಮ ಕಾರ್ಡ್ ನೋಡೋಣ ಏನು ಹೇಳುತ್ತೆ ಅಂತ. ಹಾಗೆ ನಿಮ್ಮ ಕಾರ್ಡ್ ಶಫಲ್ ಮಾಡಬೇಕಾದ್ರೆ ನನಗೆ ಆರೆಂಜ್ ಕಲರ್ ಕಾಣ್ತಾ ಇತ್ತು, ಲೈಟ್ಸ್ ಕಾಣ್ತಾ ಇತ್ತು. ಸೊ ನಿಮ್ಮ ಸೆಕೆಂಡ್ ಚಕ್ರದ ಮೇಲೆ ಆದಷ್ಟು ಫೋಕಸ್ ಮಾಡಿ. ಆಪ್ಷನ್ ನಂಬರ್ 2.
ಓಕೆ, ತುಂಬ ಆರೆಂಜಾಗಿ ಕಾಣ್ತಾ ಇತ್ತು, ಹಾಗೆ ತುಂಬ ಲೈಟ್ಸ್ ಕೂಡ ಇತ್ತು. ಸೊ ಆದಷ್ಟು ಲೈಟ್ನ ಕನೆಕ್ಟ್ ಮಾಡಿ. ಓಕೆ, ಬನ್ನಿ ನೋಡೋಣ ನಿಮ್ಮ ಮೈಂಡ್ ಬಾಡಿ ಸ್ಪಿರಿಟ್ ಏನು ಹೇಳುತ್ತೆ ಅಂತ. ಸೊ ಇದು ಮತ್ತೆ ನೋಡೋಣ ಕೊನೆಯದಾಗಿ ಹೈಯರ್ ಸೆಲ್ಫಿಂದ ಏನು ಮೆಸೇಜ್ ಇದೆ ಅಂತ. ಓಕೆ, ಮೈಂಡ್, ಓಕೆ, ಬಾಡಿ, ವಾವ್, ಆ್ಯಂಡ್ ಸ್ಪಿರಿಟ್, ವಾವ್. 2 ಮೇಜರ್ ಅರ್ಕಾನ ಆ್ಯಂಡ್ 2 7. ಎಸ್, ಸ್ಪಿರಿಟ್ ಪ್ರೆಸೆಂಟ್ ಇದೆ ಇಲ್ಲಿ. ಆಪ್ಷನ್ ನಂಬರ್ 2, ನಿಮ್ಮ ಸ್ಪಿರಿಟ್ ಪ್ರೆಸೆಂಟ್ ಇದೆ ಇಲ್ಲಿ. ಆ್ಯಂಡ್ ನಿಮ್ಮ ಸ್ಪಿರಿಟಿಂದ ನಿಮಗೆ ಮೆಸೇಜ್ ಕೂಡ ಸಿಗ್ತಾ ಇದೆ ಅಂತ ನನಗೆ ಅನಿಸ್ತಾ ಇದೇನು. ನಿಮ್ಮ ಸ್ಪಿರಿಟ್ ಕಾರ್ಡಿಂದ ನಿಮಗೆ ಏನೋ ಮೆಸೇಜ್ ಸಿಗ್ತಾ ಇದೆ. ಓಕೆ, ಆಪ್ಷನ್ ನಂಬರ್ 2. ನನಗಿಲ್ಲಿ ತುಂಬ ಪಾಸ್ಟ್ ಎನರ್ಜೀಸ್ ಕಾಣ್ತಾ ಇದೆ. ಆ್ಯಂಡ್ ಮೊದಲೇ ನಾನು ನಿಮಗೆ ಹೇಳ್ದೇನೋ 7 ಸ್ಪಿರಿಟಿಂದ ನಿಮಗೆ ಇಂಡಿಕೇಶನ್ ಸಿಕ್ಕಿರ್ಬೋದು, ಸ್ಪಿರಿಟಿಂದ ನಿಮಗೆ ಮೆಸೇಜ್ ಸಿಕ್ಕಿರ್ಬೋದು. ಬಟ್ ನೀವು ಅದನ್ನು ಅಷ್ಟೊಂದು ಗಣನೆಗೆ ತಗೊಂಡಿಲ್ಲ ಅಂತ ನನಗೆ ಅನಿಸ್ತಾ ಇದೆ. ಓಕೆ, ಸೊ ಗಣನೆಗೆ ತಗೊಂಡಿಲ್ಲ ಅಂತ ನನಗೆ ಅನಿಸ್ತಾ ಇದೆ. ಬಿಕಾಸ್ ಪಾಸ್ಟಲ್ಲಿ ನೀವು ಅಂದ್ಕೊಂಡಿದ್ರಿ ನನ್ನ ಏನೆಲ್ಲ ಪ್ರಾಬ್ಲಮ್ಸ್ ಇದೆ ನೋಡಿ ಅದೆಲ್ಲ ಸಾಲ್ವ್ ಆಗಿದೆ ಅಂತ ನಿಮ್ಗೆ ಅನಿಸಿತ್ತು. ಓಕೆ, ನಾನು ಇದರಿಂದ ಇನ್ನೂ ಮುಂದೆ ಹೋಗ್ತೀನಿ ಅಂತ ಇತ್ತು. ಓಕೆ, ಬಟ್ ನೀವು ವಾಪಸ್ ಇವಾಗ ಹಿಂತಿರುಗಿ ನೋಡ್ತಾ ಇದ್ದೀರಾ. ಇನ್ನು ವಾಪಸ್ ನೋಡೋಣ ಎಕ್ಸ್ ಏನು ಮಾಡ್ತಾ ಇದ್ದಾರೆ ನೋಡೋಣ, ಎಕ್ಸ್ ವಾಪಸ್ ಬರ್ತಾರ ನೋಡೋಣ. ವಾಪಸ್ ನಿಮ್ಮ ಮನಸ್ಸೊಳಗೆ ತುಂಬಾ ಸಮಸ್ಯೆಗಳು ತಿರುಗ್ತಾನೇ ಇದೆ. ಆಪ್ಷನ್ ನಂಬರ್ 2 ತಲೆಯೊಳಗೆ ಪಾಸ್ಟಲ್ಲಿ ಆದಂಥ ವಿಷಯಗಳೇ ಪುನಃ ತಿರುಗ್ತಾ ಇದೆ. ಕೆಲವರು ನಿಮಗೆ ಮೋಸ ಮಾಡಿರಬಹುದು, ವಂಚನೆ ಮಾಡಿರಬಹುದು, ಅವರ ಡ್ರಾಮಾ ನಿಮ್ಗೆ ಗೊತ್ತಾಗಿರಬಹುದು. ಕೆಲವರು ನಿಮಗೇನು ಲೈಕ್ 7 ಆಫ್ ಸೋರ್ಸ್ ಏನಂತಂದರೆ ಕಳ್ಳ ಕಾರ್ಡ್ ಅಂತ ಹೇಳ್ತಾರೆ ಟ್ಯಾರೋದಲ್ಲಿ. ಓಕೆ, ಕೆಲವರು ಅವರ ಕಳ್ಳ ಬುದ್ಧಿನ ತೋರಿಸಿರಬಹುದು. ತುಂಬ ಇಲ್ಲಿ ನನಗೆ ಟೋಟಲಿಯಾಗಿ ಫಾಸ್ಟ್ ಎನರ್ಜಿ ಕೊಡ್ತಾ ಇದೆ. ಓಕೆ, ನಾನು ಎನರ್ಜಿನ ನೋಡಿಬಿಟ್ಟು ರೀಡ್ ಮಾಡ್ತೀನಿ ಫ್ರೆಂಡ್ಸ್. ಓಕೆ, ಸೊ ನಾನು ಟ್ಯಾರೋ ರೀಡ್ ಮಾಡುವ ಬೇರೆ ರೀತಿಯೇ, ಬೇರೆಯವರು ಬೇರೆ ರೀತಿ ಟ್ಯಾರೋ ರೀಡ್ ಮಾಡ್ತಾರೆ. ಓಕೆ, ಸೊ ನಾನಿಲ್ಲಿ ಏನು ಫೀಲ್ ಮಾಡ್ತೀನೋ ಅದನ್ನೇ ನಿಮ್ಮ ಜೊತೆ ಶೇರ್ ಮಾಡ್ತೀನಿ. ಓಕೆ, ಸೊ ಹಾಗೆ ನಿಮಗೆ ಇಲ್ಲಿ ಪಾಸ್ಟಲ್ಲಿ ನೀವು ಅಂದ್ಕೊಂಡಿದ್ರಿ, ಓಕೆ ನನ್ನ ಪ್ರಾಬ್ಲಮ್ಗೆಲ್ಲ ಪರಿಹಾರ ಆಗಿದೆ, ನಾನಿನ್ನು ಮುಂದೆ ಹೋಗ್ತೀನಿ ಅಂತ. ಬಟ್ ಮುಂದೆ ಹೋಗೋದಕ್ಕೆ ನಿಮ್ಮ ಮೈಂಡೇ ಬಿಡ್ತಾ ಇಲ್ಲ. ನೀವು ಇನ್ನೂ ಹಿಂದೆ ನೋಡೋಣ, ಹಿಂದೆ ಒಂದು ಸಲ ಏನಾಗಿದೆ ಅಂತ ನೋಡೋಣ, ನಮ್ಮ ಎಕ್ಸ್ ಏನು ಮಾಡ್ತಾ ಇದ್ದಾರೆ ಅಂತ ನೋಡೋಣ, ಹಿಂದೆ ಏನೆಲ್ಲ ಆಯಿತು ಅಂತ ನೋಡೋಣ ಅಂತ ನಿಮ್ಗೆ ಅನಿಸ್ತಾ ಇದೆ. ನಿಮ್ಮ ಮೈಂಡ್ ಆ ಥರ ನಿಮ್ಮನ್ನು ಆಟ ಆಡಿಸ್ತಾ ಇದೆ. ಇಟ್ ಮೀನ್ಸ್ ದ್ಯಾಟ್ ನಿಮ್ಮ ಈಗೋ ಏನಿದೆ ನೋಡಿ ನಿಮ್ಮನ್ನು ಬಿಡ್ತಾ ಇಲ್ಲ. ಈಗೋ ಅಂತಂದರೆ ಏನು ಬಂತು, ಎಲ್ಲನೂ ಬಂತು. ಕೋಪ, ಭಯ, ಆಮೇಲೆ ಕೂಗೋದು, ಕಣ್ಣೀರಿಡೋದು, ಇದೆಲ್ಲ ಈಗೋಗೆ ತುಂಬ ಇಷ್ಟ. ಇದೆಲ್ಲ ಈಗೋಗೆ ತುಂಬ ಇಷ್ಟ. ನಿಮ್ಮನ್ನು ಕುಗ್ಗಿಸೋದಂತಂದರೆ ತುಂಬ ಇಷ್ಟ, ನಿಮ್ಮನ್ನು ಅಳಿಸೋದಂತಂದರೆ ತುಂಬ ಇಷ್ಟ. ಈಗೋಗೆ ಹಿಂದಿನ ಪಾಸ್ಟ್ ಮೆಮೊರೀಸ್ ಎಲ್ಲ ತುಂಬ ಇಷ್ಟ. ನಿಮ್ಮ ಮೈಂಡ್ ಆ ಥರ ಇವಾಗ ಯೋಚನೆ ಮಾಡ್ತಾ ಇದೆ. ಬಟ್ ನಿಮ್ಮ ಬಾಡಿ ಏನು ಹೇಳ್ತಾ ಇದೆ ಗೊತ್ತಾ, ಗೋ ಫಾರ್ ಇಟ್, ನೀನು ಮುಂದೆ ಹೋಗು, ಮುಂದೆ ನೋಡ್ತಾ ಹೋಗು, ಯಾಕೆ ನೀನು ಹಿಂದೆ ನೋಡ್ತಾ ಇದೀಯಾ ಅಂತ ಹೇಳ್ತಾ ಇದೆ. ಬಿಕಾಸ್ ಇಲ್ಲಿ ನೀವು ನೋಡ್ತಾ ಇರ್ಬೋದು ನೋಡಿ, ಇವನು ಇದನ್ನ ನೋಡ್ತಾ ಇದ್ದಾನೆ, ಬಟ್ ಈ ಬಾಡಿ ಫ್ರಂಟ್ ನೋಡ್ತಾ ಇದೆ, ಮುಂದೆ ನೋಡ್ತಾ ಹೋಗ್ತಾ ಇದೆ. ಸೊ ನಿಮಗಿಲ್ಲಿ ನಿಮ್ಮ ಬಾಡಿ ಇಂಡಿಕೇಶನ್ ಕೊಡ್ತಾ ಇದೆ ಏನು ಅಂತಂದರೆ, ಮೂರ್ಖ, ಯಾಕೆ ಹಿಂದೆ ನೋಡ್ತಾ ಇದೆಯಾ, ಮುಂದೆ ನಡೆಯಲ್ವಾ, ಮುಂದೆ ನಡೆದರೆ ತಾನೇ ನಿನಗೆ ಗೊತ್ತಾಗೋದು ಮುಂದೆ ಏನು ಮಾಡೋಕ್ಕಾಗುತ್ತೆ ಅಂತ ಹೇಳಿಬಿಟ್ಟು ನೀನು ಯಾಕೆ ಅಲ್ಲೇ ಇದೆಯಾ, ಮುಂದೆ ನಡಿ ಅಂತ ನಿಮ್ಮ ಬಾಡಿ ಹೇಳ್ತಾ ಇದೆ. ನಿಮ್ಮ ಬಾಡಿ ಇಂಡಿಕೇಶನ್ ಕೊಡ್ತಾ ಇದೆ, ಗೋ ಫಾರ್ ಇಟ್. ನಿಮ್ಮ ಇಂಟ್ಯೂಷನ್ ನಿಮಗೆ ಹೇಳ್ತಾ ಇದೆ ಏನು ಅಂತಂದರೆ, ಬುದ್ಧಿ ಮತ್ತು ವಿವೇಕ ಎರಡನ್ನ ಸರಿಯಾಗಿ ಉಪಯೋಗ ಮಾಡಿ ಮುಂದೆ ನಡೆ ಅಂತ ಹೇಳ್ತಾ ಇದೆ. ಓಕೆ, ಇನ್ ಆ್ಯಂಡ್ ಯಾನ್ ಇಲ್ಲಿ ಬ್ಲ್ಯಾಕ್ ಆ್ಯಂಡ್ ವೈಟ್. ಸೊ ಕೆಲವರಿಗೆ ಇಲ್ಲಿ ನಿಮ್ಮ ಟ್ವಿನ್ ಫ್ಲೇಮಲ್ಲಿ ಕೂಡ ನಿಮಗೆ ತುಂಬ ಜಗಳ ಆಗಿರಬಹುದು. ಸೊ ಅಲ್ಲಿಂದ ನೀವು ಆ ರಿಲೇಷನ್ಶಿಪ್ಪಿಂದ ಹೊರಗೆ ಬಂದಿರ್ಬೋದು. ಬಟ್ ಇವಾಗ ನಿಮಗೆ ವಾಪಸ್ ಪಾಸ್ಟಿಗೆ ಹೋಗಬೇಕು ಅಂತ ಅನಿಸುತ್ತೆ. ಓಕೆ, ಸೊ ಇಲ್ಲಿ 7 ಇದೆ. ನಿಮ್ಮ ಸ್ಪಿರಿಟಿಂದ ನಿಮಗೆ ಮೆಸೇಜ್ ಇದೆ, ನಿಮಗೆ ಇಂಡಿಕೇಶನ್, ನಿಮಗೆ ಸೈನ್ಸ್ ಕೂಡ ಕೊಟ್ಟಾಗಿದೆ. ಬಟ್ ಐ ಡೋಂಟ್ ನೋ ನೀವು ಅದನ್ನ ಕೇಳಿದಿರೋ ಇಲ್ವೋ ಗೊತ್ತಿಲ್ಲ. ಕೆಲವ್ರಿಗೆ ಇಲ್ಲಿ ಆ್ಯಂಗರ್ ಎನರ್ಜಿ, ಕೋಪ ಇರಬಹುದು, ಪಾಸ್ಟಲ್ಲಿ ಆದಂತಹ ವಿಷಯದ ಮೇಲೆ ಕೋಪ ಇರಬಹುದು. ಸೊ ಇಲ್ಲಿ ನಿಮ್ಮ ಸ್ಪಿರಿಟ್ ಹೇಳ್ತಾ ಇದೇನೋ ಕಂಪ್ಯಾಷನ್,
ಸಹಾನುಭೂತಿನ ಇಟ್ಕೊಂಡು ಬನ್ನಿ, ಸಿಂಪತಿನ ಇಟ್ಕೊಂಡು ಬನ್ನಿ, ಕರೇಜ್ ಕರೇಜನ್ನು ತಿಳಿಸ್ತಾ ಇದೆ. ಆ ಕರೇಜನ್ನು ಇಟ್ಕೊಂಡು ಮುಂದೆ ನಡೆಯೋದಕ್ಕೆ ನಿಮ್ಮ ಸ್ಪಿರಿಟ್ ಹೇಳ್ತಾ ಇದೆ. ನಿಮ್ಮ ಈಗೋನ ನೀವು ಕಂಟ್ರೋಲ್ ಮಾಡಬಹುದು. ಈ ಸ್ಟ್ರೆಂತಲ್ಲಿ ಈ ಸಿಂಹ ಏನಿದೆ ನೋಡಿ, ಇದು ಈಗೋ. ಇದನ್ನು ನಿಮ್ಮ ಸ್ಪಿರಿಟ್ ಹೇಳ್ತಾ ಇದೆ ಕಂಟ್ರೋಲ್ ಮಾಡೋದಕ್ಕೆ. ಯು ಕ್ಯಾನ್ ಡೂ ಇಟ್. ಆಪ್ಷನ್ ನಂಬರ್ 2, ಯು ಕ್ಯಾನ್ ಡೂ ಇಟ್. ನಿಮ್ಮ ಸ್ಪಿರಿಟ್ ಹೇಳ್ತಾ ಇದೆ ಯು ಕ್ಯಾನ್ ಡೂ ಇಟ್. ಬಿಕಾಸ್ ನಿಮ್ಮಲ್ಲಿ 2 ಯೂನಿವರ್ಸಲ್ ಫೋರ್ಸ್ ಇದೆ, ದ ಚಾರಿಟ್ ಆ್ಯಂಡ್ ಸ್ಟ್ರೆಂತ್. ಚಾರಿಟ್ ಆ್ಯಂಡ್ ಸ್ಟ್ರೆಂತ್. ಚಾರಿಟ್ ಹೇಗೆ ಅಂತಂದರೆ ಜವಾಬ್ದಾರಿನ ತಗೊಳ್ಳುವಂತಹ ವ್ಯಕ್ತಿತ್ವ. ಸೊ ನಿಮ್ಮ ಬಾಡಿ ಏನಿದೆ ನೋಡಿ, ತುಂಬ ಜವಾಬ್ದಾರಿನ ತಗೊಳ್ಳುವಂತಹ ಒಂದು ವ್ಯಕ್ತಿತ್ವ ನಿಮ್ಮದು. ಓಕೆ, ಮತ್ತು ಯಾಕೆ ನೀವು ಪಾಸ್ಟಿಗೆ ಹೋಗ್ತಾ ಇದ್ದೀರಾ? ಆಪ್ಷನ್ ನಂಬರ್ 2, ಇದು ಈ ಎನರ್ಜಿ ಬೇಕಾ ನಿಮಗೆ? ಪಾಸ್ಟ್ ಇದು ವೈ ಯಾಕೆ ಆ ಮನಸ್ಸಲ್ಲಿ ಅಷ್ಟೊಂದು ತುಂಬಿಸಿದ್ದೀರಾ? ಕಾನ್ಫ್ಲಿಕ್ಟ್ ಬೇಡ, ಪೀಸ್ ಕ್ರಿಯೇಟ್ ಮಾಡಿ. ಓಕೆ, ಪೀಸ್ ಕ್ರಿಯೇಟ್ ಮಾಡಿ ಆದಷ್ಟು. ಆವಾಗ ತಾನೇ ನಿಮ್ಗೆ ಗೊತ್ತಾಗೋದು ನಿಮ್ಮ ಇನ್ನರ್ ನಾಲೆಜ್ ಏನಿದೆ, ನಿಮ್ಮ ಒಳಗಿಂದ ಇಂಟ್ಯೂಷನ್ ಏನು ಹೇಳುತ್ತೆ ಅಂತ. ಇಲ್ಲಿಂದ ಚಾರಿಟ್ ಇಂಟ್ಯೂಷನ್ ಆ್ಯಂಡ್ ಮೈಂಡನ್ನು ಎರಡನ್ನ ಉಪಯೋಗ ಮಾಡಿಕೊಂಡು ಒಳ್ಳೆ ನಿರ್ಧಾರನ ತಗೊಂಡು ಮುಂದೆ ಹೋಗುವಂಥದ್ದು. ದ ಡೈರೆಕ್ಷನ್ ಬಗ್ಗೆ ತಿಳಿಸ್ತಾ ಇದೆ ಚಾರಿಯಟ್. ನಿಮ್ಮ ಬಾಡಿ ಹೇಳ್ತಾ ಇದೆ ಮೈಂಡ್ ಇದು ಕೇಳಬೇಡ, ಪಾಸ್ಟ್ ಇದ ಬಗ್ಗೆ ಯೋಚನೆ ಮಾಡಬೇಡ, ಒಳ್ಳೆ ಡೈರೆಕ್ಷನ್ನ ಚೂಸ್ ಮಾಡು. ಸ್ಟ್ರೆಂತ್, ಇಲ್ಲಿ ನಿಮ್ಮ ಸ್ಪಿರಿಟ್ ನಿಮ್ಮ ಸ್ಪಿರಿಟ್ ತುಂಬ ಸ್ಟ್ರಾಂಗ್ ಇದೆ. ಆಪ್ಷನ್ ನಂಬರ್ 2, ವೆರಿ ಸ್ಟ್ರಾಂಗ್ ಸ್ಪಿರಿಟ್. ವಿಸ್ಡಮ್ ಇದೆ ಅಲ್ವಾ ನಿಮ್ಮಲ್ಲಿ ವಿಸ್ಡಮ್ ಇದೆ, ಅದನ್ನ ಉಪಯೋಗ ಮಾಡಿ. ಓಕೆ, ದಡ್ರೇನೂ ಅಲ್ಲ ನೀವು. ನಿಮ್ಮ ಈಗೋನ ನಿಮಗೆ ಕಂಟ್ರೋಲ್ ಮಾಡೋಕ್ಕಾಗುತ್ತೆ. ನಿಮ್ಗೇನಾದರೂ ಕೋಪ ಬಂದರೆ ಅದನ್ನು ಕಂಟ್ರೋಲ್ ಮಾಡೋಕ್ಕಾಗುತ್ತೆ. ಅದು ಗೊತ್ತಿಲ್ಲ ಅಂತಂದರೆ ಹೇಗೆ ಕಂಟ್ರೋಲ್ ಮಾಡೋದು ಅಂತ ನೋಡಿ. ಈಗೋ ಅಂದರೆ ಏನು ಗೊತ್ತಿಲ್ಲ ಅಂತಂದರೆ ಸರ್ಚ್ ಮಾಡಿ, ಈಗೋ ಅಂದರೆ ಏನು, ನನಗೆ ಯಾಕೆ ಕೋಪ ಬರುತ್ತೆ, ನಾನು ಯಾಕೆ ಕೂಗ್ತೀನಿ, ನೋಟ್ ಮಾಡಿ ಅದನ್ನು. ಓಕೆ, ನಿಮ್ಮ ಹೈಯರ್ ಸೆಲ್ಫಿಂದ ಏನು ಮೆಸೇಜ್ ಇದೆ ಅಂತ ನೋಡೋಣ. ಟ್ರಸ್ಟ್ ಯುವರ್ ಡೆಸ್ಟಿನಿ, ಸೋಲ್ಮೇಟ್ಸ್. ಯುವರ್ ಸೋಲ್ಮೇಟ್ ಕುಡ್ ಬಿ ಆ್ಯಸ್ ಕ್ಲೋಸ್ ಟು ಯು ಆ್ಯಸ್ ಬೀಯಿಂಗ್ ಬೈ ಯುವರ್ ಸೈಡ್ or as far as somewhere on a distant path. Okay, ಸೊ ಕೆಲವರು ಇಲ್ಲಿ ಐ ಥಿಂಕ್ ಕೆಲವರು ಇಲ್ಲಿ ನಿಮ್ಮ ಸೋಲ್ಮೇಟಿಗೆ ವೆಯ್ಟ್ ಮಾಡ್ತಾ ಇರಬಹುದು. ಸೊ ಇಲ್ಲಿ ಟ್ರಸ್ಟ್ ಯುವರ್ ಡೆಸ್ಟಿನಿ, ದ ಚಾರಿಯಟ್, ಡೈರೆಕ್ಷನ್, ಸೋಲ್ಮೇಟ್ಸ್ ಡೈರೆಕ್ಷನ್ ಬಗ್ಗೆ ಹೇಳ್ತಾ ಇದ್ದಾರೆ. ಟ್ರಸ್ಟ್ ಯುವರ್ ಡೆಸ್ಟಿನಿ. ಓಕೆ, ನಿಮ್ಮ ಭಾಗ್ಯದಲ್ಲಿ ಖಂಡಿತವಾಗ್ಲೂ ಬರೆದಿದೆ, ನಿಮಗೆ ಸೋಲ್ಮೇಟ್ಸ್ ಖಂಡಿತವಾಗ್ಲೂ ಸಿಗ್ತಾರೆ. ಸೊ ಮೇ ಬಿ ಇದು ಕೆಲವರು ಲವ್ವಿಗೆ ಇದನ್ನು ನೋಡ್ತಾ ಇದ್ದಾರೆ ಅಂತ ಅನಿಸ್ತಾ ಇದೆ. ಸೊ ಹಾಗಾಗಿ ಇಲ್ಲಿ ಸೋಲ್ಮೇಟ್ಸ್ ಬಂದಿದೆ. ಸೊ ಈ ಸೋಲ್ಮೇಟ್ ನಿಮಗೆ ತುಂಬ ಕ್ಲೋಸ್. ನಾನು ಇಲ್ಲಿ ಟ್ವಿನ್ ಫ್ಲೇಮ್ ಬಗ್ಗೆ ಮಾತಾಡಿದೆ ಅಲ್ವಾ, ಸೋಲ್ಮೇಟ್ ಬಗ್ಗೆ ಮಾತಾಡಿಲ್ಲ. ಬಟ್ ನನಗೆ ಇಲ್ಲಿ ದ ಚಾರಿಟಿಯಲ್ಲಿ ಟ್ವಿನ್ ಫ್ಲೇಮ್ ಎನರ್ಜಿ ನನಗೆ ಫೀಲ್ ಆಗ್ತಾ ಇತ್ತು. ಸೊ ಹಾಗಾಗಿ ನಾನು ಟ್ವಿನ್ ಫ್ಲೇಮ್ ಅಂತ ಅಂದರೆ, ಸೊ ನಿಮ್ಮ ಟ್ವಿನ್ ಫ್ಲೇಮಿಂದ ನಿಮಗೆ ನೀವು ದೂರ ಆಗಿರಬಹುದು. ಬಟ್ ಸ್ಟಿಲ್ ನಿಮ್ಮ ಸ್ಪಿರಿಟ್ ಹೇಳ್ತಾ ಇದೇನೋ ಕಂಟ್ರೋಲ್ ಯಾವುದು ಯಾವಾಗ ಸಿಗಬೇಕೋ ಆವಾಗ ಖಂಡಿತವಾಗ್ಲೂ ಸಿಗುತ್ತೆ. ಸಮ್ವೇರ್ ಆನ್ ಅ ಡಿಸ್ಟೆಂಟ್ ಪಾತ್, ಯಾವಾಗ ಸಿಗಬೇಕೋ ಆ ದಾರಿಯಲ್ಲಿ ಖಂಡಿತವಾಗ್ಲೂ ಸಿಗುತ್ತೆ. ಸೊ ನೆಕ್ಸ್ಟ್ ಕಾರ್ಡ್, ಅನ್ನೋನ್ ಟೆರಿಟರಿ. ಯು ಆರ್ ಎಕ್ಸಾಕ್ಟ್ಲಿ ವೇ ಯು ನೀಡ್ ಟು ಬಿ. ಆಪ್ಷನ್ ನಂಬರ್ 2, ನಾನೇನಂದೆ, ಕೀಪ್ ಗೋಯಿಂಗ್. ಅನ್ನೋನ್ ಟೆರಿಟರಿ, ಅಲ್ಲಿ ಹೇಗಿದೆ ಏನಿದೆ ಅಂತ ನಮಗೆ ಅಗತ್ಯ ಇಲ್ಲ. ಬಟ್ ನೀವು ಡೈರೆಕ್ಷನ್ನ ಚೂಸ್ ಮಾಡಿದರೆ ಮುಂದೆ ಹೋದರೆ ತಾನೇ ಗೊತ್ತಾಗೋದು ಇನ್ನು ಏನಿದೆ ಅಂತ. ಇಲ್ಲಿ ನೋಡಿ ಬರ್ಡ್ಸ್ ಇದೆ, ಔಲ್ ಇದೆ. ಸೊ ವಿಸ್ಡಮ್ ಬಗ್ಗೆ ತಿಳಿಸುತ್ತೆ ಔಲ್, ಬರ್ಡ್ಸ್. ಸೊ ಮೇ ಬಿ ನಿಮಗೆ ಬರ್ಡ್ಸ್ ತುಂಬ ಕಾಣ್ತಾ ಇರಬಹುದು, ಇಲ್ಲಾಂದರೆ ಫೆದರ್ಸ್ ಕೂಡ ಸಿಗಬಹುದು ನಿಮಗೆ. ನೀವು ಎಲ್ಲಿ ಇರಬೇಕೋ ಅಲ್ಲಿ, ಯು ಆರ್ ಎಕ್ಸಾಕ್ಟ್ಲಿ ವೇ ಯು ನೀಡ್ ಟು ಬಿ. ನೀವು ಎಲ್ಲಿ ಇರಬೇಕೋ ಅಲ್ಲೇ ಇದ್ದೀರಾ. ಓಕೆ, ಬಟ್ ಇವಾಗಕ್ಕೆ ನಿಮ್ಗೆ ಗೊತ್ತಿಲ್ಲದೆ ಇರಬಹುದು, ನಿಮ್ಮ ಕ್ವಶನ್ಸ್ಗೆ ಆನ್ಸರ್ ಸಿಗದೇ ಇರಬಹುದು. ಬಟ್ ಕೀಪ್ ಗೋಯಿಂಗ್, ಮುಂದೆ ಹೋಗ್ತಾ ಇರಿ. ಓಪನ್ ಯುವರ್ ಹಾರ್ಟ್, ಮುಂದಕ್ಕೆ ನಿಮ್ಗೆ ಗೊತ್ತಾಗಬಹುದು. ಓಕೆ, ಸೊ ನೀವು ಫಾಸ್ಟ್ ಎನರ್ಜಿಯಲ್ಲಿ ಇರಬೇಡಿ. ಯಾವುದು ನಿಮಗೆ ಫೀಲ್ ರೈಟ್, ಯಾವುದು ನಿಮಗೆ ಸರಿ ಅಂತ ಅನಿಸುತ್ತೆ ನೋಡಿ, ಅದನ್ನು ಚೂಸ್ ಮಾಡಿ. ಓಕೆ, ಇದರಿಂದ ಏನಾಗುತ್ತೆ ಅಂತಂದರೆ 7 ಆಫ್ ಸೋರ್ಸ್ ನಮ್ಮ ಬ್ರೈನ್ ಬಗ್ಗೆ ತಿಳಿಸುತ್ತೆ ಅಲ್ವಾ. ಸೊ ನಿಮ್ಮ ಮನಸ್ಸಿಂದ ನೀವೇನಾದರೂ ಒಂದು ನಿರ್ಧಾರ ತಗೊಂಡಿದ್ರೆ ನಿಮ್ಮ ಮೈಂಡ್ ಏನು ಹೇಳ್ತಾರೆ ಅಂತಂದರೆ ಅಗ್ರಿ ಮಾಡೋದಿಲ್ಲ. ಬಟ್ ನಿಮಗೆ ಏನು ಬೇಕು ಅಂತ ನಿಮಗೆ ಚೆನ್ನಾಗಿ ಗೊತ್ತಿದೆ ಅಲ್ವಾ, ನಿಮ್ಮ ಹಾರ್ಟಿಗೆ ಚೆನ್ನಾಗಿ ಗೊತ್ತಿದೆ. ಎಸ್, ನೋಡೋಣ ನಿಮ್ಮ ಚಾನಲ್ಡ್ ಮೆಸೇಜ್ ಏನಿದೆ ಅಂತ. ಓಕೆ, ಆಪ್ಷನ್ ನಂಬರ್ 2,
ಆಪ್ಷನ್ ನಂಬರ್ 2. ಓಕೆ, ನಿರೀಕ್ಷಿಸಿ ವೆಯ್ಟ್ ಮಾಡಿ, ನಿರೀಕ್ಷಿಸಲಿಕ್ಕೆ ಹೇಳ್ತಾ ಇದ್ದಾರೆ. ಸೆಕೆಂಡ್ ಸಂಗೀತ, ಓಕೆ ಸಾಂಗ್. ಕೆಲವರಿಗೆ ಇಲ್ಲಿ ನಾನು ಇಲ್ಲಿ ಹೇಳ್ದಲ್ಲ ಸ್ಪಿರಿಟ್ ಕಡೆಯಿಂದ ನಿಮಗೆ ಮೆಸೇಜ್ ಇರಬಹುದು ಅಂತ. ಸೊ ನೀವು ಕೇಳುವಂಥ ಹಾಡಲ್ಲಿ ಲಿರಿಕ್ಸ್ ಏನಾದರೂ ಇದ್ದರೆ ಅದರಿಂದ ನಿಮಗೆ ಮೆಸೇಜ್ ಇದೆ. ಆತ್ಮವಿಶ್ವಾಸ, ಆಫ್ಕೋರ್ಸ್ ದ ಚಾರಿಟ್ ಅದರ ಬಗ್ಗೆನೇ ತಿಳಿಸುತ್ತೆ, ಆತ್ಮವಿಶ್ವಾಸದಿಂದ ಮುಂದೆ ಹೋಗುವಂಥದ್ದು. ಓಕೆ, ಡಾಗ್ ಆ್ಯಂಡ್ ಕ್ಯಾಟ್. ಸೊ ಮೇ ಬಿ ಇದು ಡಾಗ್ ಆ್ಯಂಡ್ ಕ್ಯಾಟ್ ಆಪ್ಷನ್ ನಂಬರ್ 1 ಕೂಡ ಬಂದಿತ್ತು. ಸೊ ನಿಮಗೆ ಮನಸ್ಸಿಗೆ ತುಂಬ ಬೇಜಾರಾಗಿದೆ ಅಂತ ಅಂದರೆ ಡಾಗ್ ಆ್ಯಂಡ್ ಕ್ಯಾಟ್ ಕೂಡ ನೀವು ಅಡಾಪ್ಟ್ ಮಾಡ್ಬೋದು. ಇದರಿಂದ ಏನಾಗುತ್ತೆ ಅಂತಂದರೆ ಹೀಲಿಂಗ್ ಆಗುತ್ತೆ. ಸೊ ಮೇ ಬಿ ನಿಮಗೆ ಮನೇಲಿ ಡಾಗ್ ಆ್ಯಂಡ್ ಕ್ಯಾಟ್ ಇದ್ದರೆ ಅವ್ರ ಜೊತೆ ಕನೆಕ್ಟ್ ಆಗಿ ಉದ್ದೇಶ. ಓಕೆ, ನಿಮ್ಮ ಉದ್ದೇಶ ಏನು? ಇವಾಗ ನೀವು ಮೈಂಡಲ್ಲಿ ಏನಾದರೂ ಒಂದು ಯೋಚನೆ ಮಾಡ್ತಾ ಇದ್ದರೆ ಸೊ ಅದನ್ನು ಪಡಿಬೇಕಂತಂದರೆ ನಿಮ್ಮ ಉದ್ದೇಶ ಏನು ಅದು ಕೂಡ ಇಂಪಾರ್ಟೆಂಟ್ ಇಲ್ಲಿ. ಒತ್ತಡ, ಹೆಚ್ಚು ಒತ್ತಡನ ತಗೊಳ್ಬೇಡಿ. ಆಪ್ಷನ್ ನಂಬರ್ 2. ಸ್ಟ್ರೆಸ್ ಹೆಚ್ಚಿದೆಯಾ? ಅಫ್ಕೋರ್ಸ್ ದ ಚಾರಿಯಟ್. ನಿಮಗೆ ಚಾರಿಯಟ್ ನಿಮ್ಮ ಬಾಡಿ ಏನಿದೆ ನೋಡಿ, ನಿಮಗೆ ಇನ್ಸ್ಪಿರೇಷನ್ ಮಾಡ್ತಾ ಇದೆ. ಕೆಚ್ಚಿದೆಯಾ? ನಿಮ್ಮಲ್ಲಿ ಆ ಒಂದು ಬೋಲ್ಡ್ನೆಸ್ ಇದೆ, ಕೆಚ್ಚಿದೆಯಾ? ಕಮಲ, ಲೋಟಸ್. ಓಕೆ, ಆ ಲೋಟಸ್, ನನಗೆ ಲೋಟಸ್ ಅಂತ ತಕ್ಷಣ ಇದು ನಿಮ್ಮ ಕ್ರೌನ್ ಚಕ್ರ ಇದೆ ನೋಡಿ. ಸೊ ಅದರ ಬಗ್ಗೆ ನನಗಿಲ್ಲಿ ಕಮಲ ಅದು ನನಗೆ ಕಾಣ್ತು. ಸೊ ವಾಸ ಹೋಗುವಿಕೆ. ಓಕೆ, ಕೆಲವರು ಪ್ಲೇಸ್ ಚೇಂಜ್ ಮಾಡ್ಬೋದು ಇದರಿಂದಾಗಿ. ಈ ಒಂದು ನಿಮಗೆ ಆ ಪ್ಲೇಸಲ್ಲಿ ಆಗ್ತಾ ಇಲ್ಲ, ಐ ಕ್ಯಾನ್ ಸ್ಟ್ಯಾಂಡ್ ಹಿಯರ್ ಅಂತಂದರೆ ನೀವು ವಾಸ ಕೂಡ ಹೋಗ್ಬೋದು. ನನ್ನ ನಿಯಮ, ರಿಸ್ಟ್ರಿಕ್ಷನ್. ಎಸ್, ನಿಮ್ಮ ರಿಸ್ಟ್ರಿಕ್ಷನ್ನ ಫಾಲೋ ಮಾಡಿ. ಎಲ್ಲರನ್ನ ಆಹ್ವಾನಿಸಬೇಡಿ ಲೈಫಲ್ಲಿ, ಇವರು ಬರಲಿ ಅಂತ. ಓಕೆ, ಲಾಸ್ಟ್ ಒನ್ ಚಂದ್ರ, ಹುಣ್ಣಿಮೆ. ಓಕೆ, ಹುಣ್ಣಿಮೆದಂತೂ ಅಂದರೆ ನಿಮ್ಮ ಇಂಟ್ಯೂಷನ್ ಬಗ್ಗೆ ಹೇಳ್ತಾ ಇದೆ ಇದು. ಚಂದ್ರ ಏನಿದೆ ನೋಡಿ, ಇಂಟ್ಯೂಷನ್ ಬಗ್ಗೆ ಹೇಳ್ತಾ ಇದೆ. ಹಾಗೆ ಹುಣ್ಣಿಮೆ ಅಂದು ನೀವು ಕ್ಯಾಂಡಲ್ ಉರಿಸ್ಬಿಟ್ಟು ನಿಮಗೆ ಮ್ಯಾನಿಫೆಸ್ಟ್ ಮಾಡಬೇಕು ಅಂತ ಇದ್ದೀರಾ, ಅದನ್ನು ಕೂಡ ನೀವು ಬರಿಬೋದು. ಓಕೆ, ಇದಿಷ್ಟು ಆಪ್ಷನ್ ನಂಬರ್ 2. ಐ ಹೋಪ್ ಈ ರೀಡಿಂಗಿಂದ ನಿಮಗೆ ಗೈಡೆನ್ಸ್ ಸಿಕ್ಕಿರಬಹುದು ಅಂತ ಅಂದ್ಕೊಳ್ತೀನಿ. ಸಿಗೋಣ ನೆಕ್ಸ್ಟ್ ರೀಡಿಂಗ್. ಆ್ಯಂಡ್ ಟಿಲ್ ದೆನ್ ಟೇಕ್ ಕೇರ್, ಬಾಯ್. ಹಲೋ, ಆಪ್ಷನ್ ನಂಬರ್ 3. ಯಾರು ಈ ಫೆದರ್ನ ಚೂಸ್ ಮಾಡಿದ್ದೀರಾ? ನೋಡೋಣ ನಿಮ್ಮ ಮೈಂಡ್ ಬಾಡಿ ಸ್ಪಿರಿಟಿಂದ ಏನು ಮೆಸೇಜ್ ಇದೆ ಅಂತ. ಓಕೆ, ಆ್ಯಂಡ್ ಆಪ್ಷನ್ ನಂಬರ್ 3 ನಿಮ್ಮ ಕಾರ್ಡ್ ಶಫಲ್ ಮಾಡಬೇಕಾದ್ರೆ ನನಗೆ ಬ್ಲೆಸ್ಸಿಂಗ್ಸ್ ಅಂತ ಬಂತು. ಬ್ಲೆಸ್ಸಿಂಗ್ಸ್ ಏಂಜಲ್ ಕಡೆಯಿಂದ ನಿಮಗೆ ಬ್ಲೆಸ್ಸಿಂಗ್ಸ್ ಬರಬಹುದು. ಇಲ್ಲ ಅಂದರೆ ನಿಮ್ಗೆ ಏನಾದರೂ ಸೈನ್ಸ್ ಸಿಗಬಹುದು. ಇಲ್ಲಾಂದರೆ ನಿಮ್ಮ ಕಿವಿಯಲ್ಲಿ ಬಸ್ ಸೌಂಡ್ ಏನಿದೆ ನೋಡಿ ಅದು ಆಗ್ಬೋದು ರೈಟ್ ಇಯರಲ್ಲಿ. ಓಕೆ, ಬಲ ಕಿವಿಯಲ್ಲಿ. ಓಕೆ, ಇಟ್ಸ್ ಅ ಸೈನ್ ಫ್ರಮ್ ಸ್ಪಿರಿಟ್. ಓಕೆ, ಆಪ್ಷನ್ ನಂಬರ್ 3. ಲೆಟ್ಸ್ ಸೇ ನಿಮ್ಮ ಮೈಂಡ್ ಬಾಡಿ ಸ್ಪಿರಿಟ್ ಏನು ಹೇಳುತ್ತೆ, ಹಾಗೆ ಹೈಯರ್ ಸೆಲ್ಫಿಂದ ಏನು ಮೆಸೇಜ್ ಇದೆ ಅದು ಮತ್ತೆ ನೋಡೋಣ. ಓಕೆ, ಸೊ ಮೈಂಡ್, ಲೆಟ್ಸ್ ಸಿ. ಓ ಬಾಡಿ, and spirit. Wow, very interesting. Okay, option number 3, 8 of swords. ಟ್ಯಾರೋಟ್ ಗೊತ್ತಿದ್ದರೆ ನಿಮ್ಗೆ ಗೊತ್ತಿರಬಹುದು 8 of swords ಏನು ಮೀನಿಂಗ್ ಕೊಡುತ್ತೆ ಅಂತ. ಓಕೆ, 8 of swords ಸ್ಟಕ್ ಎನರ್ಜಿನ ಕೊಡ್ತಾ ಇದೆ. ನಿಮ್ಮ ಮೈಂಡಲ್ಲಿ ಏನೋ ಒಂದು ಸಿಚುವೇಶನ್ನ ಇಟ್ಕೊಂಡು ನೀವು ತುಂಬ ಸ್ಟಕ್ ಆಗಿದ್ದೀರಾ. ನಿಮ್ಗೆ ಅನಿಸ್ತಾ ಇದೆ ನಾನು ಯಾವ ಥರದ ಡಿಸಿಷನ್ ತೊಗೊಳ್ಳಿ, ನಾನು ಸರಿಯಾಗಿ ಮಾಡ್ತಾ ಇಲ್ವೋ, ಆ್ಯಂಡ್ ಟೋಟಲಾಗಿ ಸ್ಟಕ್ ಅಂತ ಅನಿಸುತ್ತೆ ನಿಮಗೆ. ಯಾವ ಥರದ ನಾನು ನಿರ್ಧಾರನ ತೊಗೊಳ್ಳೋದು, ಯಾವ ಥರ ಡಿಸಿಷನ್ನ ತೊಗೊಳ್ಳೋದು ಅಂತ ನಿಮ್ಗೆ ಅನಿಸ್ತಾ ಇದೆ ನಿಮ್ಮ ತಲೆಯಲ್ಲಿ. ಸೊ ನಾನು ಮಾಡಿರೋದು ಸರಿಯಾ ತಪ್ಪು? ಈಗ ನಿಮ್ಗೆ ಅನಿಸ್ತಾ ಇದೆ ಇನ್ನೇನು ಮಾಡೋಕ್ಕಾಗಲ್ಲ, ಇನ್ನೂ ಯಾವ ದಾರಿನೂ ಇಲ್ಲ, ಇನ್ನೂ ಏನೂ ಮಾಡೋಕ್ಕಾಗೋದಿಲ್ಲ, ಈ ಸಿಚುವೇಷನಲ್ಲಿ ಇರಬೇಕು ಏನು ಅಂತ ನಿಮ್ಗೆ ಇವಾಗ ಅನಿಸ್ತಾ ಇರಬಹುದು. ಬಟ್ ನಿಮ್ಮ ಬಾಡಿ ಹೇಳ್ತಾ ಇದೆ, ನಿಮ್ಮ ಬಾಡಿ ಯಾವ ಪೊಸಿಷನಲ್ಲಿದೆ ನೋಡಿ. ನಿಮ್ಮ ಬಾಡಿ ಯಾವ ಥರ ಇದೆ ನೋಡಿ. ಜಸ್ಟಿಸ್, ಖಂಡಿತವಾಗ್ಲೂ ನಿನ್ನಿಂದ ಆಗುತ್ತೆ. ಖಂಡಿತವಾಗ್ಲೂ ನೀವು ಯಾವ ಕರೆಂಟ್ ಸಿಚುವೇಷನಲ್ಲಿ ಇದ್ದೀರಾ ನೋಡಿ,
ಜಸ್ಟಿಸ್ ಅಂದರೆ ನಿಮ್ಮ ಬಾಡಿ ಹೇಳ್ತಾ ಇದೆ ಏನು ಅಂತಂದರೆ ಬ್ಯಾಲೆನ್ಸ್, ಬ್ಯಾಲೆನ್ಸ್. ಎಷ್ಟು ನೀನು ಮೈಂಡನ್ನು ಕೇಳ್ತಾ ಇದೆಯಾ ಅಷ್ಟೇ ನೀನು ನಿನ್ನ ಇನ್ನರ್ ವಾಯ್ಸನ್ನು ಕೂಡ ಕೇಳೋದಕ್ಕೆ ಹೇಳ್ತಾ ಇದ್ರೆ. ಯಾರಿಗೆ ಗೊತ್ತು, ನೀನು ನಿನ್ನ ಮೈಂಡ್ ಆ್ಯಂಡ್ ನಿನ್ನ ಇಂಟ್ಯೂಷನ್ನ ಕೇಳಿದಾಗ ಏನಾದರೂ ಹೊರಗಡೆ ಬರಬಹುದು ಸೀಕ್ರೆಟ್. ಬಿಕಾಸ್ ಜಸ್ಟಿಸ್ ಈಸ್ ಹೇಳೋಕ್ಕಾಗೋದಿಲ್ಲವಲ್ಲ, ಜಸ್ಟಿಸಲ್ಲಿ ಯಾವಾಗ ಏನಾಗುತ್ತೋ ಏನಾಗೋದಿಲ್ಲೋ ಅಂತ ಹೇಳಿಬಿಟ್ಟು. ಬಟ್ ನೀನು ಬ್ಯಾಲೆನ್ಸಲ್ಲಿ ಇರೋದಕ್ಕೆ ಹೇಳ್ತಾ ಇದ್ದೀನಿ ಜಸ್ಟಿಸ್ ಕಾರ್ಡ್. ಅಂದರೆ ಎರಡು ವಿಷಯಗಳನ್ನು ಸರಿಯಾಗಿ ನೋಡೋದಕ್ಕೆ ಹೇಳ್ತಾ ಇದ್ದಾರೆ. ಓಕೆ, ಇಲ್ಲಿ 8 ಆಫ್ ಸೋರ್ಸ್ ಇಂಟ್ಯೂಷನ್ನ ಫಾಲೋ ಮಾಡೋದಕ್ಕೆ ಹೇಳ್ತಾ ಇದೆ. ಬಟ್ ನಿಮ್ಮ ಬಾಡಿ ಹೇಳ್ತಾ ಇದೆ ಎರಡನ್ನು ಸರಿಯಾಗಿ ನೋಡಿ ನಿರ್ಧಾರನ ತಗೊಳ್ಳಿ. ಬಿಕಾಸ್ ಜಸ್ಟಿಸ್ ಕೈಯಲ್ಲಿ ನೋಡ್ತಾ ಇದೆ, ಇದು ತಕ್ಕಡಿ ಇದೆ ಅಲ್ವಾ, ಬ್ಯಾಲೆನ್ಸ್. ಬ್ಯಾಲೆನ್ಸ್ ಯಾವುದು ಸರಿ ಅಂತ ನೋಡಿ, ಸರಿಯಾಗಿ ಯಾವುದು ಸರಿ ಅಂತ ನಿಮ್ಗನ್ಸ್ತೋ ನೋಡಿ. ಮೇ ಬಿ ಇದು ನಿಮಗೇನು ರಿಲೇಷನ್ಶಿಪ್ಪಲ್ಲಿ ಕೂಡ ಆಗಿರಬಹುದು. ಓಕೆ, ನಿಮಗೆ ಸ್ಟಕ್ ಅಂತ ಅನಿಸ್ತಾ ಇರ್ಬೋದು. ಬಟ್ ಇಲ್ಲಿ ಜಸ್ಟಿಸ್ ಕಾರ್ಡ್ ಹೇಳ್ತಾ ಇದೆ ಏನು ಅಂತಂದರೆ, ನಿಮ್ಮ ಬಾಡಿ ಗೊತ್ತಿದೆ ನನಗೇನು ಸಿಗುತ್ತೆ ಅದೇ ಸಿಗುತ್ತೆ ಅಂತ ನಿಮ್ಮ ಬಾಡಿಗೆ ಗೊತ್ತಿದೆ. ಬಟ್ ಸ್ಟಿಲ್ ನೀವು ಸ್ಟಕ್ ಎನರ್ಜಿಯಲ್ಲಿದ್ದೀರಾ. ಜಸ್ಟಿಸ್ ಅದರ ಬಗ್ಗೆ ತಿಳಿಸ್ತಾ ಇದೆ ಇಲ್ಲಿ. ಓಕೆ, ಜಸ್ಟಿಸ್ ಅಂದರೆ ಏನು? ಜಸ್ಟಿಸ್ಗೆ ಏನು ಬೇಕಾಗಿರೋದು, ನಾವಿವಾಗ ಒಂದು ಕೋರ್ಟ್ ಕೇಸ್ ಅಂತ ಇಟ್ಕೊಳ್ಳೋಣ. ಸೊ ನಾವು ಬಾಯಲ್ಲಿ ಹೇಳಿದರೆ ಏನೂ ಆಗೋದಿಲ್ಲ, ಅದಕ್ಕೆ ಪೇಪರ್ಸ್ ತುಂಬ ಅಗತ್ಯ ಅಲ್ವಾ. ಜಸ್ಟಿಸ್ ಯಾವಾಗಲೂ ಏನು ಕೇಳುತ್ತೆ, ವಿಟ್ನೆಸ್ ಏನಿದೆ ನಿಮ್ಮಲ್ಲಿ, ಅದಕ್ಕೆ ಏನು ಹೇಳ್ತಾರೆ, ಕ್ಲೂ ಏನಿದೆ ಅಂತ ಕೇಳ್ತಾರೆ ಅಲ್ವಾ. ಸೊ ಆ ಥರ ಎನರ್ಜಿ ಇದೆ. ಸೊ ಅದಕ್ಕೆ ಇಲ್ಲಿ ಹೇಳ್ತಾ ಇದ್ದೀನಿ, ನಿಮ್ಮ ಮೈಂಡ್ ಆಮೇಲೆ ನಿಮ್ಮ ಇಂಟ್ಯೂಷನ್ ಅದನ್ನ ಎರಡನ್ನ ಸರಿಯಾಗಿ, ನಿಮ್ಮ ಹಾರ್ಟ್, ಯುವರ್ ಮೈಂಡ್ ಆ್ಯಂಡ್ ಯುವರ್ ಹಾರ್ಟ್. ಸೊ ಐ ಥಿಂಕ್ ನೀವು ಆಪ್ಷನ್ ನಂಬರ್ 2 ಚೂಸ್ ಮಾಡಿ ಆಪ್ಷನ್ ನಂಬರ್ 3ನ ಚೂಸ್ ಮಾಡಿದ್ದೀರಾ ಅಂತ ಅನಿಸ್ತಾ ಇದೆ ನನಗೆ. ಬಟ್ ಇಲ್ಲಿ ನಿಮ್ಮ ಸ್ಪಿರಿಟ್ ನೋಡಿ ಎಷ್ಟು ಚೆನ್ನಾಗಿದೆ ಅಂತ. ಇಲ್ಲಿ ನೀವು ಬ್ಯಾಲೆನ್ಸ್ಡ್ ಆಗಿದ್ದರೆ ನಿಮ್ಮ ಸ್ಪಿರಿಟ್ ಕೂಡ ಬ್ಯಾಲೆನ್ಸ್ ಆಗಿರೋದಕ್ಕೆ ಹೇಳ್ತಾ ಇದೆ. ನಿಮ್ಮ ಸ್ಪಿರಿಟ್ ಹೇಳ್ತಾ ಇದೆ ಇಲ್ಲಿ ನಿಮ್ಮ ಮೈಂಡ್ ಮತ್ತು ಬಾಡಿನ ಮಿಕ್ಸ್ಚರ್ ಮಾಡೋದಕ್ಕೆ, ಬ್ಯಾಲೆನ್ಸ್ ಮಾಡೋದಕ್ಕೆ. 2 ಆಫ್ ಕಪ್ಸ್ ಇದು ಸೋಲ್ಮೇಟ್ ಎನರ್ಜಿನ ಕೂಡ ಕೊಡ್ತಾ ಇದೆ, ಲೈಕ್ ಸೊ ಆ ಥರ ಎನರ್ಜಿ ಇಲ್ಲಿದೆ ನನಗೆ, ಆ ಥರ ಎನರ್ಜಿ ಇದೆ. ಇಲ್ಲಿ ಇವ್ರ ಕೈಲಿ 2 ಕಪ್ಸ್ ಇದೆ, ಇಲ್ಲಿ ತಕ್ಕಡಿ ಇದೆ, ಬ್ಯಾಲೆನ್ಸ್ಡ್. ಸೊ ನಿಮ್ಮ ಸ್ಪಿರಿಟ್ ಹೇಳ್ತಾ ಇದೆ ಮೈಂಡ್ ಆ್ಯಂಡ್ ಬಾಡಿನ ಮಿಕ್ಸ್ಚರ್ ಮಾಡೋದಕ್ಕೆ. ನಿಮ್ಮ ಮೈಂಡಿಂದ ಏನಾಗುತ್ತೆ, ನಿಮ್ಮ ಬಾಡಿಯಿಂದ ಏನಾಗುತ್ತೆ. ಓಕೆ, ಸೊ ಮೈಂಡ್ ಏನು ಯೋಚನೆ ಮಾಡ್ತಾ ಇರುತ್ತೆ ಅಂತಂದರೆ ಬೇಡದ್ದು ಬೇಕಾದ್ದು ಎಲ್ಲ ಯೋಚನೆ ಮಾಡ್ತಾ ಇದೆ. ಬಟ್ ಬಾಡಿಗೆ ಏನು ಬೇಕು, ಬಾಡಿಗೆ ಬೇಕಾಗಿರುವಂತಹದ್ದು ಫಿಸಿಕಲ್, ಏನಾದರೂ ಫಿಸಿಕಲ್ ಮಾಡುವಂಥದ್ದು, ಆ್ಯಕ್ಟಿವಿಟೀಸ್ ಮಾಡುವಂಥದ್ದು. ಸೊ ನಿಮ್ಮ ಸ್ಪಿರಿಟ್ ಎರಡನ್ನು ಏನು ಹೇಳ್ತಾರೆ, ಐ ಹೋಪ್ ನಿಮಗೆ ನಾನು ಹೇಳ್ತಾ ಇರೋದು ಅರ್ಥ ಆಗ್ತಾ ಇರ್ಬೋದು ಅಂತ ಅಂದ್ಕೊಳ್ತೀನಿ. ಸೊ ಇದು ಎರಡನ್ನು ಮಿಕ್ಸ್ಚರ್ ಮಾಡೋದಕ್ಕೆ ಹೇಳ್ತಾ ಇದೆ. ಆ ಎರಡನ್ನು ಮಿಕ್ಸ್ಚರ್ ಮಾಡಿದ್ರೇ ಅಲ್ಲಿ ಪೀಸ್ ಕ್ರಿಯೇಟ್ ಆಗುತ್ತೆ, ಹೊಸ ಪ್ರೀತಿ ಶುರುವಾಗುತ್ತೆ. ನಿಮಗೆ ನಿಮ್ಮ ಮೇಲಿನ ಹೊಸ ಪ್ರೀತಿ ಶುರುವಾಗುತ್ತೆ, ಬ್ಯಾಲೆನ್ಸಲ್ಲಿರುತ್ತೆ. ಆಪ್ಷನ್ಸ್ ಬಂದಾಗ ಸರಿಯಾದ ನಿರ್ಧಾರಗಳನ್ನು ತಗೊಳ್ಳೋಕ್ಕಾಗುತ್ತೆ. ಸೊ 2 ಆಫ್ ಕಪ್ಸ್ ಇಲ್ಲಿ ಅದನ್ನು ರಿಪ್ರೆಸೆಂಟ್ ಮಾಡ್ತಾ ಇದೆ. ಮೈಂಡಿಂದ ಇಲ್ಲಿ ಯಾವುದೇ ರೀತಿಯಾದಂತಹ ನಿರ್ಧಾರನ ತಗೊಳ್ಬೇಕು. ಜಸ್ಟಿಸ್ ಹೇಳ್ತಾ ಇದೆ ಇಲ್ಲಿ ಏನು ಅಂತಂದರೆ, ಕಾಮ್ ಡೌನ್ ಆ್ಯಂಡ್ ಏನೆಲ್ಲ ಆಗಿದೆ ಲೈಫಲ್ಲಿ, ಏನೆಲ್ಲ ಆಗಿದೆ ಅದನ್ನ ಸರಿಯಾಗಿ ನೋಡಿ, ಯಾವುದು ಸರಿ ಯಾವುದು ತಪ್ಪು ಅದನ್ನು ನೋಡ್ತಾ ಇದೆ. ಇಲ್ಲಿ ಜಸ್ಟಿಸ್ ಯಾವಾಗಲೂ ಏನು, ನ್ಯಾಯ ಸಿಗುವಂಥದ್ದು ಅಲ್ವಾ. ಸೊ ಅದು ಹೇಳ್ತಾ ಇದೆ ಅಂದರೆ ನಿಮಗೆ ಯಾವುದು ಸಿಗಬೇಕು ನೋಡಿ ಅದೇ ಸಿಗುತ್ತೆ. ನಿಮ್ಮ ಬಾಡಿ ಹೇಳ್ತಾ ಇದೆ ಕಾಮ್ ಡೌನ್, ನಿಮ್ಮ ಬಾಡಿ ಹೇಳ್ತಾ ಇದೆ ಕಾಮ್ ಡೌನ್. ಯಾಕೆಷ್ಟು ಆತರ ಪಡ್ತಾ ಇದೆ, ಯಾಕೆಷ್ಟು ಚಿಂತೆ ಮಾಡ್ತಾ ಇದೆ, ಯಾಕೆಷ್ಟು ಓಡಾಡ್ತಾ ಇದೆಯಾ, ಕಾಮ್ ಡೌನ್. ಮುಂದಕ್ಕೆ ಏನಾಗುತ್ತೋ ನಮಗೆ ಗೊತ್ತಿಲ್ಲ. ಬಟ್ ಡಾಕ್ಯುಮೆಂಟ್ಸ್ ಏನಿದೆ, ಡಾಕ್ಯುಮೆಂಟ್ಸ್ ಅಂದ ತಕ್ಷಣ ನಾನಿಲ್ಲಿ ಫೈಲ್ ಅದೆಲ್ಲ ಹೇಳ್ತಾ ಇಲ್ಲ. ನಿಮ್ಮ ಮೈಂಡ್ ಒಳಗೆ ಏನು ನಡೀತಾ ಇದೆ ಅದನ್ನು ಡಾಕ್ಯುಮೆಂಟ್ ಮಾಡಿ, ಅದನ್ನು ನೋಡಿ, ಅದರಲ್ಲಿ ಯಾವ್ದು ಸರಿ ಇದೆ ಯಾವ್ದು ತಪ್ಪಿದೆ ಅನ್ನೋದು ನಿಮಗೆ ಗೊತ್ತಾಗುತ್ತೆ. ಓಕೆ, ಇಲ್ಲಿ ನಿಮ್ಮ ಸ್ಪಿರಿಟ್ ಹೇಳ್ತಾ ಇದೆ ಒಳ್ಳೆ ಎನರ್ಜಿನ ತುಂಬೋದಕ್ಕೆ ನಿಮ್ಮ ಮೈಂಡಿಗೂ ನಿಮ್ಮ ಬಾಡಿಗೂ. ಸೊ ಫಿಸಿಕಲ್ ಎಕ್ಸಸೈಸ್ ಕೂಡ ಬೇಕು ಬಾಡಿಗೆ ಅಲ್ವಾ. ಓಕೆ, ಸೊ ಈ ಥರ ನೀವು ಸ್ಟಕ್ ಎನರ್ಜಿ ಅಲ್ಲೇ ಇರ್ತೀರಾ, ಯಾವುದೇ ರೀತಿಯ ನನಗೆ ಇನ್ಸ್ಪಿರೇಷನ್ ಇಲ್ಲ, ಯಾವುದಾದ್ರು ಹೊಸ ಮಾಡಬೇಕು ಅಂತ ಇಲ್ಲ ಅನಿಸ್ತಾ ಇಲ್ಲ ನಿಮಗೆ. ಸೊ
ಸೊ ಆವಾಗ ನಿಮ್ಮ ಸ್ಪಿರಿಟ್ ಏನು ಹೇಳ್ತಾ ಇದೇನೋ, ಡೂ ಸಮಥಿಂಗ್, ಏನಾದರೂ ಫಿಸಿಕಲಿ ಏನಾದರೂ ಮಾಡೋದಕ್ಕೆಲ್ಲ ಹೇಳ್ತಾ ಇದ್ದಾರೆ. ಸೊ ನಿಮ್ಮ ಹೈಯರ್ ಸೆಲ್ಫಿಂದ ಏನು ಮೆಸೇಜ್ ಇದೆ ನೋಡೋಣ. ಚಾರ್ಜ್ ಫಾರ್ವರ್ಡ್. ಯು ನೋ ಯುವರ್ ಗೋಲ್ ಆ್ಯಂಡ್ ಹೌ ಫಾರ್ ಯು ಹ್ಯಾವ್ ಟು ಟ್ರಾವೆಲ್. ಯು ಆರ್ ಆನ್ ದ ಕರೆಕ್ಟ್ ಪಾತ್. ನಿಮ್ಮ ಹೈಯರ್ ಸೆಲ್ಫ್ ಹೇಳ್ತಾ ಇದೆ ಚಾರ್ಜ್ ಫಾರ್ವರ್ಡ್, ಸ್ಟಕ್ ಆಗಬೇಡಿ. ಇದು ಅದನ್ನು ಹೇಳ್ತಾ ಇದೆ. ನೀವು ತುಂಬ ಸ್ಟಕ್ ನಿಮಗೆ ಅನಿಸ್ತಾ ಇರ್ಬೋದು, ನಾನು ತುಂಬ ಸ್ಟಕ್ ಆಗಿದ್ದೀನಿ. ಚಾರ್ಜ್ ಫಾರ್ವರ್ಡ್ ಅಂದರೆ ಆ್ಯಕ್ಷನ್ನ ತಗೊಳ್ಳೋದಕ್ಕೆ ಹೇಳಿ. ಜಸ್ಟಿಸ್ ಕಾರ್ಡ್ ಆ್ಯಕ್ಷನ್ ಅದರ ಬಗ್ಗೆ ತಿಳಿಸ್ತಾ ಇದೆ. ನಿಮ್ಮ ಬಾಡಿ ಹೈಯರ್ ಸೆಲ್ಫ್ ಹೇಳ್ತಾ ಇದೆ ಯು ನೋ ಯುವರ್ ಗೋಲ್. ನಿನಗೆ ಗೊತ್ತಿದೆ ನಿನ್ನ ಗೋಲ್ ಏನು ಅಂತ. ಎಷ್ಟು ದೂರದಿಂದ ಬಂದಿದೆಯಾ ಅಂತ ಕೂಡ ನಿನಗೆ ಗೊತ್ತಿದೆ. ಯು ಆರ್ ಆನ್ ದ ಕರೆಕ್ಟ್ ಪಾತ್. ನೀನು ಸರಿಯಾದ ದಾರಿಯಲ್ಲಿ ಹೋಗ್ತಾ ಇದೆ. ಅಂದರೆ ನಿಮ್ಮ ಮನಸ್ಸು ಒಂದು ಹೇಳುತ್ತೆ, ನಿಮ್ಮ ಮೈಂಡ್ ಒಂದು ಹೇಳುತ್ತೆ. ಅದು ಎರಡನ್ನ ಸರಿಯಾಗಿ ಜೋಡಿಸಿ ನೋಡಿ ಯಾವುದು ಸರಿ ಇದೆ ಅಂತ ಹೇಳ್ಬಿಟ್ಟು. ಓಕೆ, ಟೇಕಿಂಗ್ ಶೆಲ್ಟರ್. ದ ಆನ್ಸರ್ಸ್ ಆರ್ ವಿತಿನ್. ಓ ಮೈ ಗಾಡ್, ನೋಡಿ, ದ ಆನ್ಸರ್ಸ್ ಆರ್ ವಿದಿನ್. ಅದಕ್ಕೆ ಆನ್ಸರ್, ನಿಮಗೆ ಇವಾಗ ಕ್ವಶನ್ಸ್ ಇರಬಹುದು, ನಿಮ್ಮ ಮೈಂಡಲ್ಲಿ ಹಲವಾರು ಗೊಂದಲಗಳಿರ್ಬೋದು. ಅದಕ್ಕೆ ಆನ್ಸರ್ ನಿಮ್ಮಲ್ಲೇ ಇದೆ. ಗಟ್ ಫೀಲಿಂಗ್, ಇಲ್ಲಿ ಹೈಯರ್ ಸೆಲ್ಫ್ ಏನು ಹೇಳ್ತಾ ಇದೆ ಅಂತಂದರೆ, ಮೈಂಡಿಂದ ಥಿಂಕ್ ಮಾಡಬೇಡ. ಇಲ್ಲಿ ನೀನು ಗಟ್ ಫೀಲಿಂಗ್, ನಿನ್ನ ಹಾರ್ಟ್ ಏನು ಹೇಳ್ತಾ ಇದೆ ಅದನ್ನು ಕೇಳೋದಕ್ಕೆಲ್ಲ ಹೇಳ್ತಾ ಇದ್ದಾರೆ. ಬಟ್ ಇಲ್ಲಿ ಜಸ್ಟಿಸ್, ನಿಮ್ಮ ಬಾಡಿ ಏನು ಹೇಳ್ತಾ ಇದೆ, ನಿಮ್ಮ ಬಾಡಿ ಕೂಡ ಕರೆಕ್ಟಾಗಿ ಹೇಳ್ತಾ ಇದೆ ಅಂತಂದರೆ ಮೈಂಡನ್ನು, ಬಾಡಿನ, ಮೈಂಡ್ ಆ್ಯಂಡ್ ನಿಮ್ಮ ಇನ್ನರ್ ಸೆಲ್ಫ್ ಅದು ಎರಡನ್ನ ನೋಡಿ, ಸರಿಯಾಗಿ ನೋಡಿ ಯಾವ ಆನ್ಸರ್ ಸಿಗುತ್ತೆ ಅದರ ಜೊತೆ ಇರಬೇಕು. ನಿಮ್ಮ ಸ್ಪಿರಿಟ್ ಅದನ್ನೇ ಕೂಡ ಹೇಳ್ತಾ ಇದೆ. ಫಿಸಿಕಲ್ ಏನಾದರೂ ಅದಕ್ಕೆ ಎಕ್ಸಸೈಸ್ ಕೊಡುವಂಥದ್ದು, ಬಾಡಿ ಆಮೇಲೆ ಸ್ಪಿರಿಟ್ ಮಿಂಗಲ್ ಆದಾಗ ಸೊ ಯಾವ ಥರ ಎನರ್ಜಿ ಕ್ರಿಯೇಟ್ ಆಗುತ್ತೆ ನೋಡಿ, ಇದು ಅದರ ಬಗ್ಗೆ ಹೇಳ್ತಾ ಇದೆ. 2 ಆಫ್ ಕಪ್ಸ್, ಹೊಸ ಪ್ರೀತಿ ಬರಬಹುದು, ಅಲ್ಲಿ ಬಾಡಿನ ಪ್ರೀತಿ ಮಾಡಬಹುದು ನೀವು. ಓಕೆ, ಸೊ ಟೇಕ್ ಶೆಲ್ಟರ್. ದ ಆನ್ಸರ್ಸ್ ಆರ್ ವಿದಿನ್. ಐ ಹೋಪ್ ಆಪ್ಷನ್ ನಂಬರ್ 3 ತುಂಬ ಕನ್ಫ್ಯೂಷನ್ ಎನರ್ಜಿ ನನಗೆ ಅನಿಸುತ್ತೆ. ಆ್ಯಂಡ್ ಕೆಲವೊಂದು ವಿಷಯಗಳು ಇಲ್ಲಿ ಹಿಡನ್ ಇದೆ. ಓಕೆ, ತುಂಬ ಅಂದರೆ ತುಂಬ ಹಿಡನ್ ಇದೆ. ಸೊ ಎಲ್ಲನ ನನಗೆ ಇಲ್ಲಿ ಸ್ಪಿರಿಟ್ ಹೇಳ್ತಾ ಇಲ್ಲ. ಓಕೆ, ಸೊ ತುಂಬ ಹಿಡನ್ ಇದೆ. ಬಿಕಾಸ್ ಇವರ ಹಿಂದೆ ನೀವು ನೋಡ್ತಾ ಇದ್ರೆ ಒಂದು ಪರದೆ ಇದೆ. ಸೊ ಆ ಪರದೆ ಹಿಂದೆ ಏನಿದೆ ಅಂತ ನಮ್ಗೆ ಗೊತ್ತಿಲ್ಲಲ್ಲ. ಸೊ ಹಾಗಾಗಿ ನಿಮ್ಮ ಇಂಟ್ಯೂಷನ್ನ ನಂಬೋದಕ್ಕೆಲ್ಲ ಹೇಳ್ತಾ ಇದ್ದಾರೆ. ಬ್ಯಾಲೆನ್ಸ್, ನಿಮ್ಮ ಇನ್ನರ್ ಸೆಲ್ಫ್ ಅದನ್ನು ಕೇಳೋದಕ್ಕೆ. ನಿಮ್ಮ ತಲೆಯೊಳಗೆ ತುಂಬ ರೀತಿಯಾದಂತಹ ಗೊಂದಲಗಳು ಬರ್ಬೋದು, ಬಟ್ ನಿಮ್ಮ ಇನ್ನರ್ ಸೆಲ್ಫ್ ಏನು ಹೇಳುತ್ತೆ ಅದು ಇಂಪಾರ್ಟೆಂಟ್. ಇನ್ನರ್ ನಾಲೆಜ್ ಏನು ಹೇಳುತ್ತೆ ಅದು ತುಂಬ ಇಂಪಾರ್ಟೆಂಟ್. ಓಕೆ, ಆಪ್ಷನ್ ನಂಬರ್ 3 ಲೆಟ್ಸ್ ನೋಡೋಣ ನಿಮ್ಮ ಕೊನೆಯದಾಗಿ ಚಿಟ್ಟಿ ಏನು ಹೇಳುತ್ತೆ ಅಂತ. ಆಪ್ಷನ್ ನಂಬರ್ 3, ಥ್ಯಾಂಕ್ ಯು ಸೋ ಮಚ್. ಆಪ್ಷನ್ ನಂಬರ್ 3 ಸ್ಪಿರಿಟ್, ಥ್ಯಾಂಕ್ ಯು ಸೋ ಮಚ್. ಓಕೆ, ಥ್ಯಾಂಕ್ ಯು. ಸಂದೇಶ, ಫಸ್ಟ್ ಈಸ್ ಸಂದೇಶ. ಓಕೆ, ಸಂದೇಶ ಇರ್ಬೋದು. ಸ್ವಾಮಿ ವಿವೇಕಾನಂದ, ಇದು ಚಾನಲ್ಡ್ ಮೆಸೇಜ್. ಓಕೆ, ಸ್ವಾಮಿ ವಿವೇಕಾನಂದ. ಸೊ ಬಯೋಗ್ರಫಿ ಏನಾದರೂ ಓದಬೇಕು ಅಂತಂದರೆ ಓದಬಹುದು. ಬ್ರೀದಿಂಗ್, ಅಫ್ಕೋರ್ಸ್ ಇದಕ್ಕೆ ತುಂಬ ಒಳ್ಳೆಯದು. ನೀವು ಸ್ಟಕ್ ಎನರ್ಜಿ ಆದಾಗ ಬ್ರೀದಿಂಗ್ ಎಕ್ಸಸೈಸ್ ಮಾಡಿ. ನಾನು ಇಲ್ಲಿ ಹೇಳಿದೆ ಅಲ್ವಾ, ನಿಮ್ಮ ಬಾಡಿಗೆ ಎಕ್ಸಸೈಸ್ ಅಗತ್ಯ ಇದೆ. ಆಪ್ಷನ್ ನಂಬರ್ 3 ಬಿಕಾಸ್ ಅದು ಸ್ಟಕ್ ಆಗಿದೆ. ಸೊ ನಿಮ್ಗೆ ಅನಿಸ್ಬೋದು ನಾನು ವಾಕ್ ಮಾಡ್ತೇನೆ, ಅದು ಮಾಡ್ತೀನಿ, ಇದು ಮಾಡ್ತೀನಿ ಅಂತ. ಬಟ್ ನಿಮ್ಮ ಬಾಡಿಗೆ ತುಂಬ ಇಂಪಾರ್ಟೆಂಟ್ ಇದೆ ಇದು ಬ್ರೀದಿಂಗ್. ಆತ್ಮವಿಶ್ವಾಸ, ನಿಮಗೆ ನಿಮ್ಮ ಮೇಲೆ ವಿಶ್ವಾಸ ಇರಬೇಕು. ಓಕೆ, ನಿಮಗೆ ತುಂಬ ಸಿಕ್ಕಿದೆ. ಸಂದೀಪ್ ಮಹೇಶ್ವರಿ, ಅಫ್ಕೋರ್ಸ್ ಇನ್ಸ್ಪಿರೇಷನ್. ಸೊ ಇನ್ಸ್ಪಿರೇಷನ್ನ ತೊಗೊಂಡು ಬನ್ನಿ. ಸ್ಟಕ್ ಎನರ್ಜಿ ಆದಾಗ ಕೆಲವರು ಹೇಳಿದ ಮಾತಿಂದ ನೀವು ಇನ್ಸ್ಪೈರ್ ಆಗಿ ಏನಾದರೂ ಡಿಸಿಷನ್ ಕೂಡ ತೊಗೊಳ್ಬೋದು. ಚಂದ್ರ ಹುಣ್ಣಿಮೆ, ಅಫ್ಕೋರ್ಸ್ ನೀವು ನಂಬರ್ 2 ಚೂಸ್ ಮಾಡಿ ನಂಬರ್ 3 ಚೂಸ್ ಮಾಡಿದ್ದೀರಾ ಅಂತ ಅನಿಸ್ತಾ ಇದೆ ನನಗೆ. ಇಂಟ್ಯೂಷನ್, ನಿಮ್ಮ ಇಂಟ್ಯೂಷನ್ನ ಫಾಲೋ ಮಾಡಿ. ಆಪ್ಷನ್ ನಂಬರ್ 3 ಆರ್ಕೇಂಜಲ್ ಮೈಕಲ್. ಓಕೆ, ಆರ್ಕೇಂಜಲ್ ಮೈಕಲ್ ಯಾವಾಗಲೂ ನಿಮ್ಮ ಜೊತೆ ಇರ್ತಾರೆ. ಸೊ ಆರ್ಕೇಂಜಲ್ ಮೈಕಲನ್ನು ಬೇಕಾದರೆ ನೀವು ಕರಿಬಹುದು. ನನ್ನ ನಿಯಮ, ರಿಸ್ಟ್ರಿಕ್ಷನ್ಸ್, ಫಾಲೋ ಯುವರ್ ರಿಸ್ಟ್ರಿಕ್ಷನ್. ನಿಮ್ಮ ರಿಸ್ಟ್ರಿಕ್ಷನ್ ಏನು ಅದನ್ನು ನೋಡಿ. ಚಮತ್ಕಾರ, ಮಿರಕಲ್ಸ್, ಖಂಡಿತವಾಗ್ಲೂ ನಡೆಯುತ್ತೆ ಚಮತ್ಕಾರ ಅನ್ನೋದು. ನಿರೀಕ್ಷಿಸಿ, ವೈಟಿಂಗ್. ಓಕೆ, ಅಫ್ಕೋರ್ಸ್ ಇಲ್ಲಿ ಹಿಂದ್ಗಡೆ ಪರದೆ ಇದೆ ಅಲ್ವಾ, ಸೊ ಅದರ ಹಿಂದೆ ಏನಿದೆ ಅಂತ ಗೊತ್ತಿಲ್ಲಲ್ಲ. ವಾಸ ಹೋಗುವಿಕೆ. ಸೊ ಕೆಲವರಿಗೆ ಇಲ್ಲಿ ವಾಸ ಹೋಗುವಿಕೆ, ಕೆಲವರಿಗೆ ವಾಸ ಹೋಗುವಿಕೆ ಅಂತಂದರೆ ಇದು ಐ ಥಿಂಕ್ ನಿಮಗೆ ಒಂದು ಕಡೆ ನೀವು ಸ್ಟಕ್ ಆಗಿ, ಫಾರ್ ಎಕ್ಸಾಂಪಲ್ ಇದು ನಿಮಗೆ ಜಾಬಿಗೆ ಕೂಡ ಆಗಿರಬಹುದು. ಸೊ ವಾಸ ಹೋಗುವಿಕೆ ಮೀನ್ಸ್ ಚೇಂಜ್. ರಾಮ ದಾಸ ಸೇ ಸೊ
ಸೊ ಮೆಡಿಟೇಷನ್ ರಾಮದಾಸ. ಸೊ ನಾವು ಯಾವಾಗ ಸ್ಟಕ್ ಎನರ್ಜಿನ ಸ್ಟ್ರಕ್ ಎನರ್ಜಿಯಲ್ಲಿ ಇರ್ತೀವ, ಯಾವುದು 2 ಆಪ್ಷನ್ಸ್ ಇರ್ತೇವೆ ನೋಡಿ, ಆವಾಗ ಬೆಸ್ಟ್ ಅಂದರೆ ಬೆಸ್ಟ್ ಮೆಡಿಟೇಷನ್ ಮಾಡುವಂಥ. ಸೊ ಅದರಿಂದ ಖಂಡಿತವಾಗ್ಲೂ ನಿಮಗೆ ಆನ್ಸರ್ಸ್ ಸಿಗುತ್ತೆ. ದ ಆನ್ಸರ್ಸ್ ಆರ್ ವಿದಿನ್. ಸೌಂಡ್, ಮ್ಯೂಸಿಕ್. ವಾವ್, ಆಪ್ಷನ್ ನಂಬರ್ 3. ಆಪ್ಷನ್ ನಂಬರ್ 2 ಅಲ್ಲಿ ಕೂಡ ಇತ್ತು ಮ್ಯೂಸಿಕ್. ಸೊ ಸೌಂಡ್ ಆ್ಯಂಡ್ ಮ್ಯೂಸಿಕ್, ಆದಷ್ಟು ಸೌಂಡ್ ಮ್ಯೂಸಿಕನ್ನು ಕೇಳಿ. ಸೊ ಅದರಿಂದ ನಿಮಗೆ ಕೆಲವು ಮೆಸೇಜ್ ಸಿಗಬಹುದು. ತಾಳ್ಮೆ ಅನ್ನೋದು ಇಂಪಾರ್ಟೆಂಟ್. ಆಪ್ಷನ್ ನಂಬರ್ 3ಗೆ ದಾನ, ಪುಣ್ಯ. ಓಕೆ, ಇಲ್ಲಿ ದಾನ ಕೂಡ ಮಾಡಬಹುದು ನೀವು. ಮರಳಿ ಪ್ರಯತ್ನಿಸು, ಟ್ರೈ ಅಗೇನ್ ಬರ್ತಾ ಇದೆ ಇಲ್ಲಿ. ಡ್ರೀಮ್, ನಿಮ್ಮ ಡ್ರೀಮ್ ಏನು? ಗೋಲ್ಸ್, ಯು ನೋ ಯುವರ್ ಗೋಲ್ ಅಲ್ವಾ? ಸೊ ಡ್ರೀಮ್ ಕೂಡ ಅದರ ಬಗ್ಗೆನೇ ಹೇಳ್ತಾ ಇದೆ ಇಲ್ಲಿ. ತಯಾರಿ ಸಿದ್ಧತೆನ ನಡೆಸ್ತಾ ಇದ್ದಾರೆ ಇನ್ನು ಕೆಲವರು ಇಲ್ಲಿ. ಅಂದರೆ ಇಲ್ಲಿ ಗೋಲಿಗೆ ಏನು ನಿಮ್ಮ ಗೋಲ್ ಇದೆ ನೋಡಿ, ಅದಕ್ಕೆ ಮುಖವಾಡ. ಓ ಮೈ ಗಾಶ್, ಮುಖವಾಡ. ಕೆಲವರಲ್ಲಿ ಮುಖವಾಡ ಹೊರಗೆ ಬರ್ಬೋದು ನಿಮ್ಮ ಒಂದು ಡಿಸಿಷನ್ನಿಂದಾಗಿ. ಓಕೆ, ಸೊ ಇದು ಹಿಂದ್ಗಡೆ ಏನೋ ಲೈಕ್ ಏನಿದೆ ಅಂತಂದರೆ ಹಿಂದ್ಗಡೆ ತುಂಬ ಏನು ಹೇಳೋದು, ಪರದೆ ಇದೆ ಅಲ್ವಾ? ಸೊ ಅದರ ಹಿಂದೆ ಏನಿದೆ, ಬಿಗ್ ಚೇಂಜ್. ಓ ಮೈ ಗಾಶ್, ಇದರಿಂದ ಬಿಗ್ ಚೇಂಜ್ ಕೂಡ ಆಗ್ಬೋದು. ಆಪ್ಷನ್ ನಂಬರ್ 3 ಲೈಫಲ್ಲಿ. ಓಕೆ, ಸೊ ಎಸ್, ಆಪ್ಷನ್ ನಂಬರ್ 3. ಇದಿಷ್ಟು ನಿಮ್ಮ ಇವತ್ತಿನ ರೀಡಿಂಗ್. ಐ ಹೋಪ್ ಈ ರೀಡಿಂಗಿಂದ ಗೈಡೆನ್ಸ್ ನಿಮಗೆ ಸಿಕ್ಕಿರ್ಬೋದು ಅಂತ ಅಂದ್ಕೊಳ್ತೀನಿ. ಸಿಗೋಣ ನೆಕ್ಸ್ಟ್ ರೀಡಿಂಗ್. ಅಂಟಿಲ್ ದೆನ್ ಟೇಕ್ ಕೇರ್, ಬಾಯ್.